ಆಕಾಶವಾಣಿ ಮಂಗಳೂರು ಕಿಸಾನ್ ವಾಣಿ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ. ಕಿಸಾನ್ ವಾಣಿ ಕಿಸಾನ್ ವಾಣಿ ಜೈ ಕಿಸಾನ್ ಜೈ ಕಿಸಾನ್ ಜೈ ಕಿಸಾನ್ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ, ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆತ್ಮೀಯ ಕೃಷಿ ಬಾಂಧವರಿಗೆ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಶ್ಯಾಮ್ ಭಟ್ ಮಳಿ ಅವರ ಸಮಗ್ರ ಕೃಷಿ ಅನುಭವದ ಕುರಿತು ಸಂದರ್ಶನ ಹಾಗೂ ಕೃಷಿ ಮಾಹಿತಿ ಕೇಳಬಹುದು. ಮೊದಲಿಗೆ ಕೇಳಿ ಶ್ಯಾಮ್ ಭಟ್ ಮಳಿ ಅವರ ಸಮಗ್ರ ಕೃಷಿ ಅನುಭವದ ಕುರಿತು ಸಂದರ್ಶನ. ಇವರನ್ನು ಮಾತನಾಡಿಸುತ್ತಾರೆ ರಜನಿ ಭಟ್. ಕೃಷಿಕ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತು ನಾವು ಶ್ಯಾಮ್ ಭಟ್ ಮಳಿ ಇವರ ಮನೆಗೆ ಬಂದಿದ್ದೇವೆ. ಇವತ್ತು ನಮ್ಮ ಜೊತೆ ಸಮಗ್ರ ಕೃಷಿಯ ಬಗ್ಗೆ ಅವರ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ. ನಮಸ್ತೆ ಸರ್, ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಸಮಗ್ರ ಕೃಷಿ ಅಂತ ಹೇಳುವಾಗ ತಮ್ಮ ತೋಟದಲ್ಲಿ ಏನೆಲ್ಲ ಬೆಳಿತೀರಿ? ನಮ್ಮ ತೋಟದಲ್ಲಿ ಅಡಿಕೆ ಮತ್ತು ಕಾಫಿ, ಕಾಳುಮೆಣಸು ಬೆಳೀತೇವೆ. ಕೊಕ್ಕೋ ಏನಾದರೂ ಇದೆಯಾ? ಕೊಕ್ಕೋ ಹೇಳುವಷ್ಟು ಇಲ್ಲ. ತಮಗೆಷ್ಟು ಭೂಮಿ ಇದೆ ಇಲ್ಲಿ? ಭೂಮಿ ತೋಟ 2 ಎಕರೆ ತೋಟ ಉಂಟು. ಈಗ ಇದರಲ್ಲಿ ಅಡಿಕೆ ಕೃಷಿ ಹೇಗಿದೆ? ಅಡಿಕೆ ಕೃಷಿ ಮೀಡಿಯಂ ಫಸಲು ಬರ್ತಾ ಉಂಟು. ಮತ್ತು ಬಾಕಿ ಎಲ್ಲ ಕಾಳುಮೆಣಸು ಅಡಿಕೆ ಮರಕ್ಕೆ ನೆಟ್ಟದ್ದು. ಉಪಬೆಳೆಯಾಗಿ ಕಾಫಿ ಹಾಕಿದ್ದೇನೆ. ಈಗ ಅಡಿಕೆ ಇದಕ್ಕೆ ಈ ಸಲ ಫಸಲು ಹೇಗೆ ಉಂಟು? ಅಂದ್ರೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ? ಕಳೆದ ವರ್ಷಕ್ಕಿಂತ ಈ ಸಲ ಸ್ವಲ್ಪ ಒಳ್ಳೇದುಂಟು. ಏನಾದ್ರೂ ಪ್ರಯೋಗ ಮಾಡಿದ್ದೀರಾ? ಅಂದ್ರೆ ಸಾಮಾನ್ಯವಾಗಿ ಕೊಳೆ ರೋಗ ನಮ್ಮ ಕರಾವಳಿಗೆ ಬಾಧಿಸಿದಂತಹ ರೋಗ ಅಂತಲೇ ಹೇಳ್ಬೋದು. ಕೊಳೆ ರೋಗ ಬಂದಿದೆ. ಕೊಳೆ ರೋಗಕ್ಕೆ ಇದು ಸ್ಪ್ರೇ ಮಾಡಿದ್ದೇವೆ. ಅದು ಮತ್ತು ಬೇರೊಂದು ರೋಗವು ಈಗ ಹೊಸದಾಗಿ ಬಂದಿದೆ, ಎಲೆ ಚುಕ್ಕಿ ರೋಗ. ಅದು ನಿಮ್ಮಲ್ಲೂ ಇದೆಯಾ? ಇದೆ. ಅದರಿಂದಾಗಿ ಸೋಗೆಗಳು ಕೆಳಗೆ ಬಾಡಿ ಬಗ್ಗುವುದು, ಅದರಿಂದ ಹಿಂಗಾರ ಒಣಗುವುದು. ಇದಕ್ಕೆ ಔಷಧಿ ಏನಾದರೂ ಸಿಂಪಡಣೆ ಮಾಡಿದ್ದೀರಾ? ಔಷಧಿ ಸಿಂಪಡಣೆ ಮಾಡಿದ್ದೇವೆ. ಯಾವ ರೀತಿಯ ಔಷಧಿ? ಅದು ಬೋರ್ಡೋ ಮಿಕ್ಸ್ಚರ್ ಮತ್ತು ಬೇರೆ ಈ ಹೊಸ ಇದೆಲ್ಲ ಬಂದಿದೆಲ್ಲ, ಅದನ್ನು ಸ್ಪ್ರೇ ಮಾಡ್ತಾ ಇದ್ದೇನೆ. ಅಂದ್ರೆ ಇದು ನೇರವಾಗಿ ಫಸಲು ಕೊಡುವುದಕ್ಕೆ ನಮಗೆ ಪರಿಣಾಮ ಬೀರ್ತದೆ? ಫಸಲು ವಿಷಯಕ್ಕೆ ಅದು ಏನು ತೊಂದರೆ ಆಗುದಿಲ್ಲ. ಹಿಂಗಾರ ಒಣಗುವುದಕ್ಕೆ ಸ್ವಲ್ಪ ಒಳ್ಳೆಯದಾಗುತ್ತದೆ. ಮತ್ತೆ ಸೋಗೆ ಎಲ್ಲ ಬಗ್ಗಿ ಹೋಗುದು, ಅದು ಚುಕ್ಕಿ ರೋಗ ಸ್ವಲ್ಪ ಕಡಿಮೆ ಆಗುತ್ತೆ. ಈ ಔಷಧಿ ನಿಮಗೆ ಪರಿಣಾಮ ಒದಗಿಸಿದೆ? ತುಂಬಾ ಪರಿಣಾಮ ಒದಗಿಸಿದೆ. ಯಾವಾಗದು ಈ ಔಷಧಿಯನ್ನು ಸಿಂಪಡಣೆ ಮಾಡಬೇಕು? ಸಿಂಪಡಣೆ ಮಳೆಗಾಲದಲ್ಲಿ ಕೊಳೆ ರೋಗಕ್ಕೆ ಬಿಡುವಾಗ ಒಮ್ಮೆ ಬೋರ್ಡೋ ಮಿಕ್ಸ್ಚರ್ ಬಿಡ್ತೇವೆ. ಅದರ ನಂತರ ಇದಕ್ಕೆ ಪ್ರತ್ಯೇಕವಾಗಿಯೂ ಸೋಗೆಯ ಚುಕ್ಕಿ ರೋಗಕ್ಕೆ ಬಿಡ್ತೇವೆ. ಅಂದ್ರೆ ಇದು ಸಿಂಪಡಣೆ ಮಾಡಿದಾಗ ನಾವು ಅನುಸರಿಸಬೇಕಾದಂತ ಕ್ರಮಗಳು ಯಾವುದು? ಮುಂಜಾಗ್ರತಾ ಕ್ರಮಗಳಾಗಿ ಏನಾದರೂ ನೋಡ್ಕೊಳ್ಬೇಕಂದ್ರೆ ಬಿಸಿಲಿರಬೇಕು, ಇಂತಿಷ್ಟು ಗಂಟೆ ಅದು ಸ್ಪ್ರೇ ಮಾಡಿದ ನಂತರ ಅಲ್ಲಿರ್ಬೇಕು, ಹಾಗೇನಾದ್ರೂ ಇದೆಯಾ? ಸ್ಪ್ರೇ ಮಾಡಿದ ನಂತರ 1 ಗಂಟೆ ಆದರೂ ಮಳೆ ಬರಬಾರದು, ತೊಳೆದು ಹೋಗಬಾರದು. ಅದು ಚೆನ್ನಾಗಿ ಒಣಗಿ ಹಿಡಿಬೇಕು ಅದಕ್ಕೆ. ಅಂದ್ರೆ ಈ ಬೋರ್ಡೋ ಮಿಕ್ಸ್ ಜೊತೆಗೆ ಹಾಕೋದು ಅಥವಾ ಬೇರೆ? ಇದು ಬೇರೆ ಬೇರೆಯಾಗಿಯೇ ಬಿಡುವುದು. ಬೋರ್ಡೋ ಮಿಕ್ಸ್ಚರು ಕೊಳೆ ರೋಗಕ್ಕೆ ಅಂತೇಳಿ ಒಂದು ವಿಶೇಷವಾಗಿ ಬಿಡುವುದು, ಈ ಎಲೆ ಚುಕ್ಕಿ ರೋಗಕ್ಕೆ ಪ್ರತ್ಯೇಕವಾಗಿ ಬಿಡುವುದು. ಅಂದ್ರೆ ಇದಕ್ಕೆ ಕಾರ್ಮಿಕರ ಅಭಾವ ಏನಾದ್ರೂ ಇದೆಯಾ? ಅಂದ್ರೆ ಯಾವ ರೀತಿ ನಿಮ್ಮಲ್ಲಿ ಕಾರ್ಮಿಕರ ಲಭ್ಯ ಇದ್ದಾರಾ, ಹೇಗೆ? ನಮ್ಮಲ್ಲಿ ಈಗ ಕಾರ್ಮಿಕರ ಅಭಾವ ಅಷ್ಟು ಗೊತ್ತಾಗುವುದಿಲ್ಲ. 2 ಮಂದಿ ಯಾವಾಗಲೂ ಇದ್ದಾರೆ ನಮ್ಮಲ್ಲಿ. ಮತ್ತೆ ಸ್ಪ್ರೇ ಮಾಡುವುದಕ್ಕಾಗಿ ಬೇರೆ ಸ್ಪೆಷಲ್ ಆಗಿ ಬರ್ತಾರೆ. ನಿಮ್ಮ ತೋಟದಲ್ಲಿ ಈಗ ಅಡಿಕೆ ಮರಗಳು ಅಂದ್ರೆ ಅದು ಎಷ್ಟು ವರ್ಷದ, ಅಂದ್ರೆ ಊರ ಅಡಿಕೆ ಮರಗಳ ಈಗ ಗಿಡ ಎಲ್ಲ ಹೋದ್ರೆ ಯಾವ ರೀತಿಯ ಎಡೆ ಸಸಿಗಳನ್ನು ಹಾಕ್ತೀವಿ? ನಮ್ಮಲ್ಲಿ ಹಳೆ ತೋಟ, ಅದು ಹಳೆ ಮರ ಅಂತ ಹೇಳಿದರೆ ನನ್ನ ತಂದೆಯವರ ಕಾಲದಲ್ಲಿ ನೆಟ್ಟ ಗಿಡ ಮರಗಳು ಉಂಟು.
ಅದೆಲ್ಲ ಈಗ ಹೋಗ್ತಾ ಉಂಟು. ಮತ್ತೆ ಅದರ ನಂತರ ಎಡೆಗಿಡಗಳನ್ನು ಹಾಕಿ ಅದರಲ್ಲಿ ಫಸಲು ಬರ್ತದೆ. ಈಗ ಅದರಲ್ಲಿಯೂ ಕೆಲವು ಹೋಗಿ ಎಡೆಗಿಡಗಳನ್ನು ಹಾಕ್ತಾ ಇದ್ದೇನೆ. ಅಂದ್ರೆ ಊರ ಗಿಡಗಳೆಯಾ ಅಥವಾ ಈಗಿನ ಮಂಗಳ ಮೋಹಿತ್ ನಗರ ಎಲ್ಲ? ಊರ ಅಡಿಕೆ ಮತ್ತು ಮೋಹಿತ್ ಅದೆರಡು, ಅದನ್ನೇ ಹಾಕೋದು. ಈ ಮಂಗಳ ಬೇರೆ ಹೊಸ ತಳಿಗಳನ್ನು ಹಾಕಿದರೆ ಅದು ಬಾಳ್ವಿಕೆ ಕಡಿಮೆ, ಒಮ್ಮೆಗೆ ಫಸಲು ಬರ್ತದೆ. ಅದರಿಂದ ಈ ಮೋಹಿತ್ ನಗರ ಆಗ್ತದೆ. ಇವಾಗ ಇದು ಅಡಿಕೆ ಕೊಯ್ಲೆಲ್ಲ ಮಾಡುವಾಗ ಅಂದ್ರೆ ಕಾರ್ಮಿಕರ ಇದು ನಿಮ್ಮಲ್ಲಿ ಇದೆಯಾ ಸಮಸ್ಯೆ ಹೇಗೆ? ಈಗ ಸದ್ಯಕ್ಕೆ ಕಾರ್ಮಿಕರ ಅಡಿಕೆ ತೆಗೆಯುವ ವಿಷಯದಲ್ಲಿ ಇಲ್ಲ. ಅದರಲ್ಲಿ ನೀವು ಭಾಗ್ಯವಂತರು. ಅವರು ಹೇಳಿದ ಟೈಮಿಗೆ ಬಂದು ಅವರಿಗೆ ಈಗ ಕೆಲವು ಪಾರ್ಟಿಗಳಿರುವುದು, ಅವರು ಇಬ್ಬರಿಬ್ಬರು ಬಂದು ತೆಗೆದು ಕೊಡ್ತಾರೆ. ಅವರ ಕೆಲಸ ಮುಗಿಸಿ ಹೋಗ್ತಾರೆ. ಅವರೇ ಸ್ವತಃ ಬಂದು ತೆಗೆದಾಕ್ತಾರೆ. ಅದನ್ನು ನಾವು ಮತ್ತೆ ಜನ ಸ್ವಲ್ಪ ಸೇರಿಸಿ ಹೆಕ್ಕಿ ಅಂಗಳಕ್ಕೆ ತಂದಾಗ್ತೇವೆ. ಅಂದ್ರೆ ಸಾಮಾನ್ಯವಾಗಿ ಈ ಕಾರ್ಮಿಕರ ಸಮಸ್ಯೆ ಇದ್ದಾಗ, ಅಡಿಕೆ ತೆಗೆಯೋರ ಸಮಸ್ಯೆ ಇದ್ದಾಗ 2 ಕೊಯ್ಲನ್ನು 1 ಕೊಯ್ಲಾಗಿ ಮಾಡ್ತಾರೆ. ಕೆಲವು ಕಡೆಯಲ್ಲಿ ಆ ರೀತಿ ಕಾಣಬಹುದು. ಅಂಥದ್ದೇನಿಲ್ಲ ನಿಮ್ಮ? ಅದು ಹಾಗೆ ಮಾಡಬಹುದು, ಮಾಡಿದರೆ ಅದರಲ್ಲಿ ಪ್ರಯೋಜನ ಏನಿಲ್ಲ. 2 ಕೊಯ್ಲಿನ ಮಜೂರಿಯನ್ನು ಅವರು ಒಮ್ಮೆಲೆ ತಗೊಳ್ತಾರೆ. ಆಗ ನಮಗೇನು ಲಾಭ ಆಯಿತು? ಆಗ ಮತ್ತೊಂದು ಕೊಯ್ಲು ಮಾಡಿದರೆ ಇದೇ ಚಾರ್ಜ್ ಅವರಿಗೆ ಕೊಡಬೇಕು. ನನ್ನ ಮಟ್ಟಿಗೆ ಹೇಗೆ ಅಂತ ಹೇಳಿದರೆ, ನಮ್ಮ ತೋಟದಲ್ಲಿ ಮಧ್ಯದಲ್ಲಿ ಮಾರ್ಗ ಹೋಗ್ತಾ ಉಂಟು. ತೋಟದಲ್ಲಿ ಇತ್ಲಾಗಿ ಹೊರಗೆ ಹೋಗುವ ಮಾರ್ಗ, ಅಂಗಳದವರೆಗೆ ಮಾರ್ಗದ ವ್ಯವಸ್ಥೆ ಉಂಟು. ನಮ್ಮ ವಾಹನವನ್ನು ತೋಟದ ಮಧ್ಯದಲ್ಲಿ ನಿಲ್ಲಿಸಿ ಅದರ ಅಡಿಕೆಯನ್ನೆಲ್ಲ ತಂದು ಅದರಲ್ಲಿ ಹಾಕಿ ಅಷ್ಟೇ ಹೊರಲಿಕ್ಕೆ ಅಥವಾ ತರಲಿಕ್ಕೆ ಕೆಲಸ ಇರೋದು. ಮತ್ತು ಅಂಗಳಕ್ಕೆ ವ್ಯಾನಲ್ಲಿ ತಗೊಂಡು ಹೋಗಿ ಹಾಕ್ತೇನೆ. ಈಗ ಅಡಿಕೆ ಇದಾದ್ರೆ ನಮ್ಮ ತೆಂಗು ಇದು ಬಂದ್ರೆ ಎಷ್ಟು ತೆಂಗಿನ ಮರಗಳಿವೆ? ಎಷ್ಟು ಫಸಲು ಸಿಗ್ತದೆ ನಿಮಗೆ? ತೆಂಗಿನ ಮರ ಸಾಧಾರಣ ಒಂದು 60 ತೆಂಗಿನ ಮರ ಇದೆ. ಅದರಲ್ಲಿ ಒಂದು 10-20 ಎಳೆ ಗಿಡಗಳು ಇವೆ. ಸಾಧಾರಣ ಒಂದು ವರ್ಷಕ್ಕೆ ಒಂದು 2,500-3,000 ತೆಂಗಿನಕಾಯಿ ಆಗ್ತದೆ. ಇದಕ್ಕೆ ಗೊಬ್ಬರದ ವ್ಯವಸ್ಥೆ ಹೇಗೆ? ನಾನು ಹೆಚ್ಚಾಗಿ ಸಾವಯವ ಗೊಬ್ಬರವಾಗಿ ಉಪಯೋಗಿಸ್ತಾ ಇದ್ದೇನೆ, ಬೇರೆ ಯಾವ ಫರ್ಟಿಲೈಸರ್ ಇಲ್ಲ. ವರ್ಷಕ್ಕೊಮ್ಮೆಯ ಯಾವ ರೀತಿ ಅದು? ತೆಂಗಿನ ಕೃಷಿಗೂ ಅದು ಅಡಿಕೆ ಮರಕ್ಕಿಂತ ಜಾಸ್ತಿ, ಒಂದು 5 kg ಹಾಕಿ ಅದಕ್ಕೆ ಸೊಪ್ಪು ಎಲ್ಲ ಹಾಕ್ಲಿಕ್ಕೆ ಉಂಟು, ಮತ್ತೆ ಮಣ್ಣು. ಹೇಗಿದೆ ಫಸಲು? ಅಂದರೆ ಸಾಮಾನ್ಯವಾಗಿ ತೆಂಗಿನ ರೇಟು ವಿಪರೀತ ಇರ್ತಾ ಇದೆ. ಈ ಸಂದರ್ಭದಲ್ಲಿ ನಿಮಗೆ ತೆಂಗಿನ ಕೃಷಿ ಸಂತೋಷದಾಯಕವಾ? ನಾವೀಗ ನಾನೇ ನಟ್ಟದ್ದು, ಅದರಲ್ಲಿ ಒಳ್ಳೆ ಈಲ್ಡ್ ಉಂಟು. ಈಗ ಒಂದು 40 ಮರ ಉಂಟು, ಅದರಲ್ಲಿ ಒಳ್ಳೆ ಫಸಲು ಉಂಟು. ಅಂದರೆ ಎಂತ ಎಣ್ಣೆ ಮಾಡ್ತೀರಾ ನೀವು? ಯಾವ ರೀತಿ ತೆಂಗಿನಕಾಯಿಯನ್ನು ಕೊಬ್ಬರ ಮಾಡಿ ಮಾರ್ತೀರಾ? ಹೇಗದು? ನಮಗೆ ಎಣ್ಣೆಗೆ ಬೇಕಾದಷ್ಟನ್ನು ಕೊಬ್ಬರಿ ಮಾಡಿ ಒಣಗಿಸಿ ಎಣ್ಣೆಗೆ ಕೊಡೋದು, ಎಣ್ಣೆ ತಗೊಳ್ಳೋದು, ಮತ್ತು ಬಾಕಿರೋದನ್ನು ಸೇಲ್ ಮಾಡೋದು, ಕೊಬ್ಬರಿ ಮಾಡಿ ಮಾರೋದು. ಒಣಗಿಸಿ ನೀವು ಮಾರ್ತೀರಿ. ಹೇಗಿದೆ ಅದರ ಮಾರುಕಟ್ಟೆ ಒಮ್ಮೆ ಸ್ವಲ್ಪ ಏರುಪೇರು ಇರ್ತದೆ. ಆದರೂ ಆ ಟೈಮಲ್ಲಿ ಕೊಬ್ಬರಿ ಮಾಡಿದ ನಂತರ ಅದನ್ನು ಕೊಡಬೇಕೆ, ಅದನ್ನು ದಾಸ್ತಾನು ಇಡ್ಲಿಕ್ಕೆ ಆಗೋದಿಲ್ಲ. ಈಗ ತೆಂಗಿನ ರೇಟು, ತೆಂಗಿನಕಾಯಿಯ ದರ ವಿಪರೀತ ಏರ್ತಾ ಇದೆ. ಇದಕ್ಕೆ ನಿಮ್ಮ ಅನಿಸಿಕೆ ಅಂತ? ಎಣ್ಣೆ ರೇಟ್ ಬಂದರೂ ನಮಗೆ ಬೇಕಾದಷ್ಟು ಸ್ವಲ್ಪ ಜಾಸ್ತಿಯೇ ಎಣ್ಣೆ ಮಾಡಿ ಇಟ್ಟುಕೊಳ್ಳೋದು. ಅರ್ಧದಲ್ಲಿ ಎಣ್ಣೆ ಮುಗಿದರೆ ಪುನಃ ಮಾಡಲಿಕ್ಕೆ ಕಾಯಿ ಮತ್ತೆ ಆಗಬೇಕಷ್ಟೇ. ಅದರಿಂದ ಸಾಧಾರಣ ಒಂದು 50-60 ಲೀಟರ್ ಎಣ್ಣೆ ಮಾಡಿಸಿ ಇಟ್ಟುಕೊಳ್ಳೋದು. ತೆಂಗಿನ ಬೆಳೆ ವರ್ಷಕ್ಕೆ ಎಷ್ಟು ಸಲ ನೀವು ಬೆಳೆ ತೆಗಿತೀರಿ? ಒಂದು ವರ್ಷಕ್ಕೊಂದು 4-5 ಸಲ ತೆಗಿತೇವೆ. ಅದು ಮರದಲ್ಲಿ ನೋಡುವಾಗ ಗೊತ್ತಾಗ್ತದೆ, ಒಣಗಿದ ಕಲರ್ ಚೇಂಜ್ ಅದು ಗೊತ್ತಾಗ್ತದೆ, ಆಗ ತೆಗಿಸುವುದು. ಇದರ ನೀರಾವರಿ ವ್ಯವಸ್ಥೆ ಹೇಗೆ? ನೀರಾವರಿ ನಮ್ಮದಲ್ಲಿ ಸ್ಪ್ರಿಂಕ್ಲರ್. ಇದು ನಮ್ಮಲ್ಲಿ ತೋಟದ ಸುತ್ತಲೂ ತೋಡು ಇದೆ, ಅದರಿಂದ ಒಳಗೆ ಒಂದು ಕೆರೆ, ಅದರಲ್ಲಿ ಪಂಪನ್ನು ಹಾಕಿ ಸ್ಪ್ರಿಂಕ್ಲರ್. ಅಂದ್ರೆ ಕೊನೆ ತನಕ ನೀರಿಗೆ ಏನು ಅಭಾವ ಇಲ್ಲ? ಅದು ನೀರಿನ ಅಭಾವ ಇಲ್ಲ, ಸರಿಯಾಗಿ ನೀರಿದೆ. ಅಂದ್ರೆ ತಾವು ಪಾರಂಪರಿಕವಾದಂತಹ ಕೃಷಿಯನ್ನೇ ಮುಂದುವರಿಸ್ತಾ ಇದ್ದೀರಿ? ಅದೇ ಹಿಂದಿನ ಕ್ರಮವನ್ನೇ ನಾವು ಅನುಸರಿಸಿಕೊಂಡು ಬಂದಿದ್ದೇನೆ. ಹಟ್ಟಿ ಗೊಬ್ಬರ ಹಾಗೇನಾದ್ರೂ ಹಾಕುವ ವ್ಯವಸ್ಥೆ ಇದೆಯಾ? ಹಟ್ಟಿ ಗೊಬ್ಬರ ಹಾಕುವ ವ್ಯವಸ್ಥೆ ಇಲ್ಲ. ಈಗ ನೀವು ಉಪಬೆಳೆಯಾಗಿ ಅಥವಾ ಅಡಿಕೆ ಗಿಡಗಳ ನಡುವೆ ಕಾಫಿಯನ್ನು ಹಾಕಿದ್ದೀರಿ ಅಂತ ಹೇಳಿದ್ರಿ. ಇದಕ್ಕೆ ಆಸಕ್ತಿ ಹೇಗೆ ಬಂತು? ಯಾಕೆ ನೀವು ಕಾಫಿಯನ್ನು ನೆಚ್ಚಲಿಕ್ಕೆ ಕಾರಣ? ಕಾಫಿ ನಾನು ಮಡಿಕೇರಿ ಸೈಡಿಗೆ ಒಮ್ಮೆ ಹೋಗಿರುವಾಗ ಮಾರ್ಗದ ಬದಿಯಲ್ಲಿ ಕಾಫಿ ಗಿಡಗಳನ್ನು ನೋಡಿದೆ. ಅದರಲ್ಲಿ ಆಗ ತುಂಬ ಫಸಲು ಕಮ್ಮಿಯಾಗಿ ಹೂ ಬಿಡ್ತಾ ಇತ್ತು. ಆ ಹೂವಿಗೆ ಜೇನುನೊಣಗಳು ಭಯಂಕರವಾಗಿ ಬರುತ್ತಿದ್ದವು. ಅದನ್ನು ನೋಡಿ ನಾನು ನಮ್ಮ ತೋಟದಲ್ಲಿ ಇದನ್ನು ಉಪಯೋಗ ಮಾಡಿದರೆ ಹೇಗಾದೀತು. ಜೇಡು ಪೆಟ್ಟಿಗೆ ನನ್ನಲ್ಲಿ ಮೊದಲೇ ಉಂಟು, ಒಂದು 4-5 ಪೆಟ್ಟಿಗೆ ಉಂಟು. ಆದ್ದರಿಂದ ಅದಕ್ಕೂ ಪ್ರಯೋಜನ ಆದೀತು ಅಂತ ತಿಳಿದು ಕಾಫಿ ಗಿಡಗಳನ್ನು ಅಲ್ಲಿಂದ ಮಡಿಕೇರಿಯಿಂದ ಒಳ್ಳೆ ತಳಿ ರೋಬಸ್ಟಾ ಅಂತ ಹೇಳಿ ಅದನ್ನು ತಂದು ಒಂದು 350 ಗಿಡವನ್ನು ಹಾಕಿದೆ. ಅದರಲ್ಲಿ ಈಗ ಅದೊಂದು 10 ವರ್ಷಕ್ಕೆ ಹಿಂದೆ ಹಾಕಿದ್ದು. ಈಗ ಒಳ್ಳೆ ಫಸಲು ಬರ್ತಾ ಉಂಟು. ಅಂದ್ರೆ ಅದರ ಆರೈಕೆ ಹೇಗೆ? ಅದಕ್ಕೆ ವಿಶೇಷವಾದ ಪೋಷಣೆ ಬೇಕಾಗತ್ತಾ ಹೇಗೆ?
ಪೋಷಣೆ ಬೇಕು. ಅದು ನಮಗೆ ಎಷ್ಟು ಎತ್ತರ ಬೇಕು ಅಂದಾಜು ಮಾಡಿ, ಅಂದರೆ ಸಾಧಾರಣ 4-5 ಫೀಟ್ ಎತ್ತರದಿಂದ ಮೇಲೆ ಹೋಗಬಾರದು. ಸವರುವಿಕೆ ಬೇಕು ಅಂತ ಹೇಳ್ತೀರಿ? ಹೌದು, ಸವರುವಿಕೆ ಬೇಕು. ಅದರಲ್ಲಿ ಚಿಗುರಿದಂತೆ ಎತ್ತರಕ್ಕೆ ಬರುವ ಚಿಗುರನ್ನೆಲ್ಲ ತೆಗಿಬೇಕು. ಆಗ ಅದು ಎಲ್ಲ ಅದರ ಕೊಂಬೆಗಳೆಲ್ಲ ಸಾಧಾರಣವಾಗಿ ಹೀಗೆ ಬಾಗಿ ಬರುತ್ತವೆ. ನಮಗೆ ಕೊಯ್ಯುವುದಕ್ಕೆ, ಫಸಲು ತೆಗೆಯುವುದಕ್ಕೆ ಸುಲಭವಾಗಿ. ಈಗ ಆರಂಭದಲ್ಲಿ ನೀವು ಯಾವ ರೀತಿ ಅದನ್ನು ನೆಟ್ರೆ, ಅದರ ನೆಡುವ ಕ್ರಮ ಹೇಗೆ? ಅದನ್ನು ಗಿಡವನ್ನು ತಂದು 1 ಫೀಟು ಹೊಂಡ ಮಾಡಿ ಅದರಲ್ಲಿ ಈಟನ್ನು ಅದರಲ್ಲಿ ಹಾಕಿ ಮಿಕ್ಸ್ ಮಾಡಿ ಅದರಲ್ಲಿ ನಟ್ಟದ್ದು. ಇವಾಗ ಅದು ನೆಟ್ಟ ನಂತರ ಎಷ್ಟು ವರ್ಷಗಳಲ್ಲಿ ಅದು ಅಂದ್ರೆ ಹೇಗೆ ಹೂ ಬಿಡುದು, ಫಲ ಕೊಡುದು, ಇದರ ಬಗ್ಗೆ ಹೇಳಿ. ಒಂದು 3 ವರ್ಷದಲ್ಲಿ ಅದು ಗಿಡಗಳು ದೊಡ್ಡದಾಗಿ ಹೂ ಬಿಡುವುದಕ್ಕೆ ಪ್ರಾರಂಭ ಆಗ್ತದೆ. ಹೂ ಬಿಟ್ಟ ಮೇಲೆ ಮತ್ತೆ ಕಾಯಿ ಕಟ್ಟಿ ಹಾಗೆ ಬರ್ತಾ ಉಂಟು. ಅಂದ್ರೆ ಸುಮಾರು ಒಂದು 5 ವರ್ಷಗಳಿಂದ ಅದರ ಫಲವನ್ನು ನೀವು ತಗೊಳ್ತಾ ಇದ್ದೀರಿ? 5 ವರ್ಷದಿಂದ ಸರಿಯಾಗಿ ಫಲ ಬರ್ತದೆ. ಅಂದ್ರೆ ನಿಮ್ಮಲ್ಲಿ ಅದು ಎಷ್ಟು ಇವಾಗ ಎಷ್ಟು ಕೆಜಿಗಳಷ್ಟು ಅಂದ್ರೆ 350 ಗಿಡ ಅಂತ ಹೇಳಿದ್ರೆ ಇದರಲ್ಲಿ ಎಲ್ಲದರಲ್ಲೂ ಈಗ ಫಲ ಬರ್ತದೆ. ಎಷ್ಟು ಕಿಲೋದಷ್ಟು ಕಾಫಿ ಬೇಳೆ ಅಥವಾ ನಿಮಗೆ ಕಾಫಿ ಪುಡಿ ಲಭ್ಯ ಆಗ್ತದೆ? ನಮ್ಮಲ್ಲಿ ಸಾಧಾರಣ 1.5 ಕ್ವಿಂಟಾಲ್ನಿಂದ 2 ಕ್ವಿಂಟಾಲ್ನವರೆಗೆ ಒಣಗಿದ ಕಾಫಿ ಬೀಜ ಸಿಗ್ತದೆ. ಅದನ್ನು ಬೇಳೆ ಮಾಡಿದರೆ ಒಂದು 60-65 ಕೆಜಿ ಆಗ್ತದೆ. ಇವಾಗ ಅದನ್ನು ಕೊಯ್ಯುವ ವಿಧಾನ ಹೇಗೆ? ಅದು ಯಾವ ಸಮಯದಲ್ಲಿ ಹೂ ಬಿಡ್ತದೆ ಮತ್ತು ಯಾವಾಗ ಕೊಯ್ಲಿಕ್ಕೆ ಸಿಗ್ತದೆ? ಮಾರ್ಚ್ ಸಮಯದಲ್ಲಿ ಹೂ ಬಿಡುವುದು, ಚೆನ್ನಾಗಿ ಹೂ ಬಿಡುತ್ತದೆ. ಅದನ್ನು ಬಿಡಿ ಹೂ ಅದರ ಕೊಂಬೆಯಲ್ಲಿ ಉದ್ದಕ್ಕೆ ಮಾಲೆ ಕಟ್ಟಿದ ತರ ಇರ್ತದೆ. ಅದು ನೋಡ್ಲಿಕ್ಕೂ ಚಂದ. ಆ ಸಮಯದಲ್ಲಿ ಜೇನುನೊಣಗಳು ಭಯಂಕರ ಅದರಲ್ಲಿ ಇರ್ತದೆ. ತೋಟದಲ್ಲಿ ಪಾಸ್ ಆಗುವುದಕ್ಕೆ ನಮಗೆ ಕಷ್ಟ ಆಗ್ತದೆ. ಪರಿಮಳ ಇರ್ತದೆ, ಅದಕ್ಕೆ ಪರಿಮಳವೂ ಇದೆ, ಒಳ್ಳೆ ಪರಿಮಳ ಇದೆ. ಇವಾಗ ಅದು ಮಾರ್ಚ್ ಸಮಯದಲ್ಲಿ ಹೂ ಬಿಡ್ತದೆ. ಅದರ ಅದು ಎಷ್ಟು ತಿಂಗಳು ಬೇಕಾಗತ್ತೆ ಅದು ಕಾಯಿಯಾಗಿ ನಮ್ಮ ಕೈಗೆ ಸಿಗಲಿ? 2-3 ತಿಂಗಳು ಬೇಕಾಗ್ತದೆ ಅದು ಕಾಯಿ ಬಿಳಿಲಿಕ್ಕೆ. ನಂತರ ಜೂನ್ ಜುಲೈಯಲ್ಲಿ ಹಣ್ಣಾಗ್ಲಿಕ್ಕೆ ಶುರುವಾಗ್ತದೆ. ಮಾರ್ಚಲ್ಲಿ ಹೂ ಬಿಟ್ರೆ ಜೂನ್ ಜುಲೈಯಲ್ಲಿ ಹಣ್ಣಾಗ್ಲಿಕ್ಕೆ ಶುರುವಾಗ್ತದೆ. ಅಂತೂ ಆಗಸ್ಟ್ ಸೆಪ್ಟೆಂಬರ್ ನಲ್ಲಿ ಒಳ್ಳೆ ಹಣ್ಣಾಗಿ ಸಿಗ್ತದೆ. ಅಂದ್ರೆ ಅದನ್ನು ಕೊಯ್ಬೇಕಾಗ್ತದೆ. ಹೇಗೆ ಕಾರ್ಮಿಕರಿಗೆ ಅನುಭವ ಇದೆಯಾ ಅದರದ್ದು? ನಮ್ಮಲ್ಲಿ ಕೊಯ್ಯುವ ಕ್ರಮ ಹೇಗೆ ಅಂದ್ರೆ, ನಾವು ಅದನ್ನು ಹಣ್ಣಾದಂತೆಯೇ ಕೈಯಲ್ಲೇ ಕೊಯ್ಯುವಂತದ್ದು. ಹಣ್ಣು ಮಾತ್ರ ಕೊಯ್ಯುವುದು, ಕಾಯಿಯನ್ನು ಕೊಯ್ಯುವುದಿಲ್ಲ. ಅದು ಒಳ್ಳೇದಾಗುದಿಲ್ಲ. ಕಾಯಿ ಒಣಗಿ ಸಿಕ್ಕಿದ್ರೆ ಅದು ಕ್ವಾಲಿಟಿ ಒಳ್ಳೇದಾಗುದಿಲ್ಲ. ಅಂದ್ರೆ ಈಗ ಸಾಮಾನ್ಯ ಹಣ್ಣು ಆಗಿ ನೀವು ಕೊಯ್ದ ನಂತರ ಅದೆಷ್ಟು ಸಮಯ ನೀವು ಕೊಯ್ದುಕೊಂಡಿರ್ಬೇಕು? ಅದು ಮುಗಿಲಿಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ? ವಾರಕ್ಕೊಮ್ಮೆ ಕೊಯ್ಬೇಕಾಗ್ತದೆ. 1.5 ತಿಂಗಳು 2 ತಿಂಗಳಿನಲ್ಲಿ ಎಲ್ಲ ಮುಗಿಯುತ್ತದೆ. ಕಾರ್ಮಿಕರು ಇಟ್ಕೊಂಡಿದ್ದೀರಾ ಹೇಗೆ? ಕಾರ್ಮಿಕರು ಒಟ್ಟಿಗೆ ನಾವು ಸೇರಿ ಕೊಯ್ತಾ ಇದ್ದೇವೆ. ಹೌದು, ನಾವಂದ್ರೆ ಕಾರ್ಮಿಕರ ಜೊತೆ ನಾವು ಸಹ ಕಾರ್ಮಿಕರಂತೆ ದುಡಿದ್ರೆ ಕೃಷಿಯಲ್ಲಿ ಒಂದು ಖುಷಿ ಇರೋದು. ಆಮೇಲೆ ಏನ್ ಮಾಡ್ತೀರಾ? ಅದನ್ನು ಒಣಗಿಸ್ತೀರಾ ಅಥವಾ ಹಾಗೆ ಕೊಡ್ತೀರಾ? ಒಣಗಿಸಿದ ಮೇಲೆ ಅದನ್ನು ಬೇಳೆ ಮಾಡಿ ಅದನ್ನು ಚೆನ್ನಾಗಿ ಒಣಗಿಸಿ ನಂತರ ಡಬ್ಬಲ್ ಗೋಣಿಯಲ್ಲಿ ಹಾಕಿ ಬಂದ್ ಮಾಡಿ ಇಡುದು ನಾವು. ಅಂದ್ರೆ ಬೆಲೆ ಬರುವಾಗ ಕೊಡ್ತೀರಾ ಅಥವಾ ಹುಡಿಯ ಹೇಗೆ? ಹುಡಿ ನಮಗೆ ಕಾಫಿ ಹುಡಿ ಬೇಕು ಅಂತ ಹೇಳಿ ಆಗುವಾಗ 5 ಕೆಜಿ 8 ಕೆಜಿ ಹೀಗೆ ಕೊಂಡೋಗಿ ನಾವು ಹುಡಿ ಮಾಡಿಸಿ ತರುವುದು. ಅಂದ್ರೆ ನಿಮ್ಮ ಉಪಯೋಗಕ್ಕೆ ಮಾತ್ರ? ನಿಮಗಿದ್ದನ್ನು ಏನು ಮಾರಾಟ ಮಾಡ್ತೀರಾ ಹೇಗೆ? ನಮಗೆ ಹಾಗೆ ಉಳಿದ ಅಂಶ ಇದೆ ಅಂತ ಆದ್ರೆ ನಾವು ಮಾರಾಟ ಮಾಡ್ತೇವೆ. ಸಾಮಾನ್ಯ ನಿಮ್ಮ ಮನೆಯಲ್ಲಿ ಎಷ್ಟು ಖರ್ಚಿಗೆ ಅದು ಬೇಕಾಗತ್ತೆ? ಅಂದ್ರೆ ನೋಡುವಾಗ ಸ್ವಲ್ಪ ಕಾಫಿ ಪ್ರಿಯರು ಅಂತ ಅನ್ನಿಸ್ತದೆ. ನಾವು ಕಾಫಿಯೇ ಕುಡಿಯೋದು, ನಮ್ಮಲ್ಲಿ ಟೀ ಕುಡಿಯುವ ಅಭ್ಯಾಸ ಇಲ್ಲ. ಬಂದವರು ಯಾರಾದ್ರೂ ಇದ್ರೆ ಮಾತ್ರ ಟೀ ಕುಡಿಯೋದು. ಕಾಫಿ ನಮ್ಮಲ್ಲಿ ನಮ್ಮದು 2-3 ಮನೆ, ನನ್ನ ಮಕ್ಕಳ ಮನೆ, ಅವರಿಗೆಲ್ಲ ತಗೊಂಡೋಗಿ ಆಗುವಾಗ ಮತ್ತೆ ಉಳಿದದ್ದನ್ನು ಸೇಲ್ ಮಾಡುದು ನಾವು. ಈಗ ನೀವು ಹೇಳಿದ್ರೆ ಅದನ್ನು ಗೋಣಿಯಲ್ಲಿ ಕಟ್ಟಿ ಇಡ್ತೀರಿ. ಅದರ ಮೊದಲಿನ ಪ್ರೋಸೆಸ್ ಹೇಗೆ ಸರ್? ಅಂದ್ರೆ ಕೊಯ್ದ ನಂತರ ಒಣಗಿಸಿ, ಅಂದ್ರೆ ಏನು ಬಿಸಿಲಲ್ಲಿ ಹಾಕಿ ಒಣಗಿಸ್ತೀರಾ? ಅಂದ್ರೆ ಸಾಮಾನ್ಯ ಜೂನ್ ಅಂತ ಹೇಳಿದ್ರಿ, ಮಳೆಯ ಸಮಯ, ಯಾವ ರೀತಿ ಒಣಗಿಸ್ತೀರಿ? ಮಳೆಯ ಸಮಯ ಅದು ಗೂಡು ಇದೆ, ಅಡಿಕೆ ಒಣಗಿಸುವಂತ ಗೂಡು ಇದೆ, ಅದರಲ್ಲಿ ಹಾಕಿ ಒಣಗಿಸುವುದು. ಮಳೆ ಬಿಟ್ಟ ನಂತರ ಒಳ್ಳೆ ಬಿಸಿಲಿಗೆ ಒಂದು 5-6 ಬಿಸಿಲಿಗೆ ಹಾಕಿ ಪುನಃ ಒಣಗಿಸಿ ಅದನ್ನೆಲ್ಲ ಕ್ಲೀನ್ ಮಾಡಿ ಗೋಣಿಯಲ್ಲಿ ಹಾಕಿ ಇಡುವಂಥದ್ದು. ಈಗ ಅದನ್ನು ಏನು ಹುಡಿ ಮಾಡಲಿಕ್ಕೆ ಕೊಡ್ತೀರಿ, ಅದರಲ್ಲಿ ಎಷ್ಟು ಅದು ಚಿಕೋರಿ ಬೆರೆಸುವುದು ಅದೆಲ್ಲ ಇದೆಯಲ್ಲ, ಅದರ ಪ್ರೋಸೆಸ್? ಅದು ಕಾಫಿಗೆ 1 ಕಿಲೋಗೆ 20% ಒಟ್ಟಾರೆ 20% ಚಿಕೋರಿ ಹಾಕಬೇಕಾಗುತ್ತೆ, ಅಷ್ಟೇ ಹಾಕುವಂಥದ್ದು. ಇವಾಗ ಮಾರುಕಟ್ಟೆ ಹೇಗಿದೆ? ಕಾಫಿ ಇದು ಮಿಕ್ಕಿದ್ದನ್ನು ನೀವು ಮಾರಾಟ ಮಾಡ್ತೀರಿ ಅಂತ ಹೇಳಿದ್ರಿ, ಅದರ ಮಾರುಕಟ್ಟೆ ಹೇಗಿದೆ? ಮಾರುಕಟ್ಟೆ ನಮ್ಮಲ್ಲಿ ಊರಿನಲ್ಲಿ ಅದಕ್ಕೆ ಮಾರ್ಕೆಟ್ ತುಂಬಾ ಕಡಿಮೆ. ಅದನ್ನು ಹೊರಗೆ ಅಂದ್ರೆ ಮೇಲೆ ಮಡಿಕೇರಿ ಆ ಸೈಡಿಗೆ ಹೋಗ್ಬೇಕು, ಅಲ್ಲಿ ಹೋಗುವವರು ಇರ್ತಾರೆ ಅಥವಾ ನನ್ನ ಮಗ ಹೋಗುವವನಿರ್ತಾನೆ, ಅವನ ಹತ್ರ ಕೊಡೋದು. ಅವ ಅಲ್ಲಿ ಸಕಲೇಶ್ಪುರದಿಂದ ಹೋಗುವ ಅನುಕೂಲವಾದ ಅಂಗಡಿಯಲ್ಲಿ ಕೊಟ್ಟು ಸೇಲ್ ಮಾಡ್ತಾನೆ. ನಾವು ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ವಿ. ಈಗ ನಂಗೆ ಒಂದು ತಿಳಿಬೇಕಾದ್ದು, ಇದಕ್ಕೆ ನೀರು ಉಣಿಸುವುದಾಗ್ಲಿ ಗೊಬ್ಬರ ಹಾಕುವುದಾಗಲಿ ಯಾವ ರೀತಿ ಸರ್?
ಕಾಫಿಗೆ ಅಡಿಕೆ ಮರಕ್ಕೆ ಹಾಕಿದ ಹಾಗೆ ಇದಕ್ಕೆ ಒಂದು ಅರ್ಧ ಕಿಲೋ ಹಾಕ್ತಾ ಇದ್ದೇವೆ ವರ್ಷಕ್ಕೊಮ್ಮೆ. ಮತ್ತೆ ಅಡಿಕೆ ಮರದ ಹತ್ತಿರ ಇರುವುದರಿಂದ ಅವುಗಳು ಸಮಪಾಲು ಮಾಡಿಕೊಳ್ತವೆ. ಹೌದು. ನೀರು ಹೇಗೆ? ನೀರು ಅಡಿಕೆ ಮರಕ್ಕೆ ಹಾಕುವ ನೀರೇ ಇದಕ್ಕೂ ಬೀಳ್ತದೆ. ಅಡಿಕೆ ಮರದ ಎಡೆಯಲ್ಲಿ ಇರುವ ಕಾರಣ ನೀರು ಅದಕ್ಕೆ ಬೇರೆ ಇದಕ್ಕೆ ಬೇರೆ ಅಂತ ಇಲ್ಲ, ಒಂದೇ. ಈಗ ತಾವು ಮಡಿಕೇರಿಯಲ್ಲಿ ಹೋಗಿ ಅದನ್ನು ನೋಡಿ ಗಿಡ ಇಲ್ಲಿ ತಂದ್ರಿ ಅಂತ ಹೇಳಿದ್ರಿ. ಈಗ ಘಟ್ಟದ ಮೇಲೆ ಇರುವ ಕಾಫಿ ಕೃಷಿಗೂ ನಮ್ಮ ಕರಾವಳಿಯಲ್ಲಿರುವ ಕಾಫಿ ಕೃಷಿಗೂ ಏನು ವ್ಯತ್ಯಾಸ ಕಂಡಿದ್ದೀರಿ? ಕೃಷಿಯಲ್ಲಿ ಈ ವ್ಯತ್ಯಾಸ ಹೆಚ್ಚು ಕಡಿಮೆ ಏನಿಲ್ಲ. ಅವರು ಕೊಯ್ಯುವ ಟೈಮು ನಂತರ ಅದೊಂದು ಸ್ವಲ್ಪ ವ್ಯತ್ಯಾಸ ಉಂಟು. ಅವರು ಹಣ್ಣಾದ ನಂತರ ಎಲ್ಲ ಒಮ್ಮೆಲೆ ಕೊಯ್ಯುವುದಂತೆ. ಅಲ್ಲಿ ನಮ್ಮಲ್ಲಿ ಗಿಡ ಸ್ವಲ್ಪ ಇರುವ ಕಾರಣ ಹಣ್ಣಾದದ್ದನ್ನು ಮಾತ್ರ ಕೊಯ್ಯುವುದು. ಅಂದ್ರೆ ಇವಾಗ ಎಲೆ ಚುಕ್ಕಿ ರೋಗ ಮತ್ತೆ ಹಳದಿ ರೋಗ ಇಂಥವೆಲ್ಲ ವ್ಯಾಪಕವಾಗಿ ಅಡಿಕೆಗೆ ಬಾಧಿಸ್ತಾ ಇದೆ. ಆ ಸಂದರ್ಭದಲ್ಲಿ ಕೃಷಿಕರು ಒಂದು ಸಣ್ಣದಾಗಿ ಒಂದು ಅಡಿಕೆಯಿಂದ ಬೇರೆ ಪರ್ಯಾಯ ಕೃಷಿಗೆ ಇಳಿತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕಾಫಿ ಬೆಳೆ ಸೂಕ್ತ ಅಂತ ನಿಮ್ಮ ಅಭಿಪ್ರಾಯವಾ? ಕಾಫಿ ಬೆಳೆ ಒಳ್ಳೆ ಸೂಕ್ತವೇ ನನ್ನ ಅಭಿಪ್ರಾಯದಲ್ಲಿ. ಆಗಿ ನನಗೆ ಅದನ್ನೀಗ ಕೆಲವರು ಬೇಡ ಅಂತ ಹೇಳಿದ್ರು ನನಗೆ ತೆಗಿಲಿಕ್ಕೆ ಮನಸ್ಸು ಬರುವುದಿಲ್ಲ. ಒಳ್ಳೆ ಈಗ ಅಂದರೆ ಈಗ ತೋಟದಲ್ಲಿ ಹೋಗಿ ನೋಡಿದರೆ ತುಂಬ ಹಣ್ಣಾಗಿರುವುದನ್ನು ನೋಡಲಿಕ್ಕೆ ಒಂದು ಚಂದ. ಈಗ ನೀವು ಹೇಳಿದ್ರು ಕೆಲವರು ಬೇಡ ಅಂತ ಹೇಳಿದ್ರು, ಅದಕ್ಕೆ ಕಾರಣ ಏನಂತೆ? ಅಂದ್ರೆ ನೀವು ಕೇಳಿದ್ದೀರಾ ಅವರಲ್ಲಿ? ಅವರು ಅಡಿಕೆ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ. ತೋಟದಲ್ಲಿ ಇಟ್ಟರೆ ಇದು ಅಡಿಕೆ ಮರದ ಫರ್ಟಿಲೈಸರು ಈಟನ್ನೆಲ್ಲ ಇದು ಎಳೀತದೆ ಅಂತ ಹೇಳಿ ಅಡಿಕೆ ಕಡಿಮೆ ಆಗ್ತದೆ ಬೆಳೆ ಅಂತೇಳಿ. ಅಂದ್ರೆ ಈಗ ಸುಳ್ಯ ಆಗಲಿ ಆ ಸೈಡಲ್ಲೆಲ್ಲ ಎಲೆ ಚುಕ್ಕಿ ರೋಗ ಬಂದಿದೆ. ಅಲ್ಲಿ ಕೆಲವು ಕೃಷಿ ಸಂಘಗಳೇನಿವೆ ಅವು ಕಾಫಿಯ ಇದರ ಬಗ್ಗೆ ಚಿಂತನೆ ನಡೆಸ್ತಾ ಇವೆ. ಆ ನಿಟ್ಟಿನಲ್ಲಿ ನೀವು ಹಾಕಿದ್ದು ನಿಜಕ್ಕೂ ಶ್ಲಾಘನೀಯ ಅಂತ ಹೇಳ್ಬಹುದು. ಇದರ ಬಗ್ಗೆ ಏನಾದರೂ ಕೇಳಿದ್ದೀರಾ ನೀವು? ನಾನು ಬೇರೆ ಹೆಚ್ಚಿಗೆ ಹೊರಗೆ ಅದನ್ನು ವಿಚಾರಕ್ಕೆ ಹೋಗಲಿಲ್ಲ. ನಮ್ಮ ಮಟ್ಟಿಗೆ ಮಾತ್ರ ಮಾಡಿದ್ರಿಂದ ಖುಷಿಯಲ್ಲಿದ್ದೇನೆ. ಇನ್ನು ಅಂದ್ರೆ ಇನ್ನು ಹೆಚ್ಚು ಕಾಫಿ ಬೆಳೆ ಮಾಡಬೇಕು ಅಂತ ಇದ್ದೀರಾ? ಗಿಡಗಳನ್ನು ಹಾಕಬೇಕು ಅಂತ ಇದ್ದೀರಾ? ಹೆಚ್ಚು ಗಿಡವನ್ನು ಹಾಕಲಿಕ್ಕೆ ಅನುಕೂಲ ಇಲ್ಲ. ಅದರಲ್ಲಿ ಜಾಗ ಇಕ್ಕಟ್ಟಾಗ್ತದೆ. ತುಂಬ ಹತ್ತಿರ ಹಾಕಿದರೆ ಆಗುವುದಿಲ್ಲ, ಬೇರೆ ಸ್ಥಳ ಇಲ್ಲ. ಈ ಇಷ್ಟು ಗಿಡಗಳಿಗೆ ಸರಿಯಾಗಿ ಅಡ್ಜಸ್ಟ್ ಆಗಿದೆ. ಇವಾಗ ಸಮಗ್ರ ಕೃಷಿಯ ಜೊತೆಯಲ್ಲಿ ನೀವು ಆಗ ಹೇಳಿದ್ರಿ ಜೇನು ಕೃಷಿ ಮಾಡ್ತಾ ಇದ್ದೀರಿ ಅಂತ, ಅದರ ಅನುಭವ ಹೇಳ್ತೀರಾ? ಜೇನು ಕೃಷಿ ಅಂದರೆ ನಾನು ಅದಕ್ಕೆ ಕ್ಲಾಸಿಗೆ ಹೋಗಿ ಕಲಿತು ಎಲ್ಲ ಮಾಡಿದಂಥ ಕೃಷಿ ಅಲ್ಲ ಅದು. ನಾನು ನನ್ನಷ್ಟಕ್ಕೆ ಜೇನಿನ ಪೆಟ್ಟಿ ಆಸಕ್ತಿಯಿಂದ ಜೇನಿನ ಪೆಟ್ಟಿಗೆಯನ್ನು ಇಟ್ಟು ಈ ತೋಟದಲ್ಲಿ ಬದಿಯಲ್ಲಿ ಖಾಲಿ ಪೆಟ್ಟಿಗೆಯನ್ನು ಇಟ್ಟದ್ದು. ಅದಕ್ಕೆ ಅದಾಗಿಯೇ ಬಂದು ಕೂತು ಪೆಟ್ಟಿಗೆಯಲ್ಲಿ ಕೂತ್ಕೊಳ್ತವೆ. ಅದನ್ನು ನಾನು ಸರಿಯಾಗಿ ನೋಡಿಕೊಂಡು ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಹೀಗೆ ನೋಡ್ತಾ ಇದ್ದು ಜೇನು ಅದರಲ್ಲಿ ತುಂಬ ಸಿಗ್ತದೆ. ಮತ್ತು ಈ ಜೇನುನೊಣಗಳು ಈ ಹೂವಿಗೆ ಬರುವುದನ್ನು ನೋಡಿ ಅದು ಒಂದು ಬಹಳ ಚಂದ. ಅದು ಆ ಹೂ ಬಿಡುವ ಟೈಮಿನಲ್ಲಿ ತೋಟದಲ್ಲಿ ಅಡಿಕೆ ಇಕ್ಲಿಕ್ಕೆ ಹೋಗುವಾಗ ಒಂದೆರಡು ಪೆಟ್ಟು ಹಾಕುವಂಥದ್ದು ಉಂಟು. ಅದು ಪಾಸ್ ಆಗುವಾಗ ನಾವು ಅಡ್ಡ ಸಿಕ್ಕಿದರೆ ತೊಂದರೆ ಆಗ್ತದೆ. ಈಗ ತಮ್ಮ ಸಮಯವನ್ನೆಲ್ಲ ಕೃಷಿಗಾಗಿ ನೀವು ಮೀಸಲಿಡ್ತೀರಿ. ಯಾವ ರೀತಿ ತಮ್ಮ ದಿನಚರಿ ಅಂದರೆ ನಾವು ತೋಟಕ್ಕೆ ಕೆಲಸ ಮಾಡಲಿಕ್ಕೆ ಕೆಲಸದವರಿಬ್ಬರು ಇದ್ದಾರೆ. ಅವರೊಟ್ಟಿಗೆ ನಾವು ಹೋಗಿ ನಿಂತುಕೊಳ್ಳೋದು ಮತ್ತು ಸ್ವಲ್ಪ ಕೂಡಿದ ಕೆಲಸಗಳನ್ನು ಮಾಡೋದು, ಅದನ್ನು ಅಷ್ಟು ಮಾಡ್ತಾ ಇರ್ತೇನೆ. ಜೇನು ಕೃಷಿಯ ಇದರಲ್ಲಿ ತಮ್ಮ ಅನುಭವವನ್ನು ಸ್ವಲ್ಪ ವಿವರವಾಗಿ ಹೇಳಿ. ಜೇನು 15 ದಿವಸಕ್ಕೊಮ್ಮೆ ವಾರಕ್ಕೊಮ್ಮೆ 15 ದಿವಸಕ್ಕೊಮ್ಮೆ ಹೀಗೆ ನೋಡ್ತಾ ಇದ್ರೆ ಅದರಲ್ಲಿ ಒಳಗೆ ಕಸ ಗಿಸ ಎಲ್ಲ ಇರ್ತದೆ. ಅದನ್ನೆಲ್ಲ ಕ್ಲೀನ್ ಮಾಡಿ ಇದ್ರೆ ಅದಕ್ಕೂ ಬಹಳ ಒಳ್ಳೆಯದಾಗ್ತದೆ. 15-20 ದಿವಸಕ್ಕೊಮ್ಮೆ ಜೇನು ತೆಗಿಲಿಕ್ಕೆ ಆಗ್ತದೆ. ನಾನೇ ಜೇನು ತೆಗೆಯುವಂಥದ್ದು ಒಂದು ತಿರುಗಿಸಿ ತೆಗೆಯುವಂಥ ಒಂದು ಮೆಷಿನು ಇದೆ. ಅದರಲ್ಲಿ ಜೇನು ಎರಿಯನ್ನು ಇಟ್ಟು ತಿರುಗಿಸಿದರೆ ಜೇನು ಎಲ್ಲ ಹೊರಗೆ ಬರ್ತದೆ. ಅದೇ ಫ್ರೇಮನ್ನು ಪುನಃ ಅದಕ್ಕೆ ಇಟ್ಟರೆ ಮತ್ತೊಂದು 20 ದಿವಸ ಆಗುವಾಗ ಪುನಃ ಜೇನನ್ನು ತೆಗಿಲಿಕ್ಕೆ ಆಗ್ತದೆ. ಅಂದ್ರೆ ವರ್ಷದಲ್ಲಿ ಎಷ್ಟು ಜೇನು ನೀವು ತೆಗಿತೀರಿ? ಅಂದ್ರೆ 4-5 ಪೆಟ್ಟಿಗೆ ಇರುವುದಾದ್ರೂ ಕೂಡ ಈ 5 ಪೆಟ್ಟಿಗೆಯಲ್ಲಿ ಒಂದು 15-16 kg ಜೇನು ಸಿಗ್ತದೆ. ಅಂದ್ರೆ ಇದನ್ನು ಮಾರಾಟ ಏನಾದ್ರೂ ಮಾಡ್ತೀರಾ ಅಥವಾ ಮನೆ ಖರ್ಚಿಗೆ ತಕ್ಕವ? ಮಾರಾಟ ಅಂತ ಹೇಳಿದ್ರೆ ಇದು ನಮಗೂ ಕೂಡ ನಮ್ಮಲ್ಲಿ ಎಲ್ಲ ಸ್ವಲ್ಪ ಸ್ವಲ್ಪ ಮಕ್ಕಳು ತಗೊಂಡು ಹೋಗಿ ಉಳಿತದೆ. ಮತ್ತೆ ಅಪರೂಪದಲ್ಲಿ ಒಮ್ಮೊಮ್ಮೆ ಗೊತ್ತಿದ್ದವರು ಕೇಳ್ತಾರೆ, ಅವರಿಗೆ ಕೊಡುವುದು ಅಷ್ಟೇ. ಇದು ಜೇನು ಅಂದ್ರೆ ಮೊಜೆಂಟಿ ಆ ವಿಧದ್ದಿದೆಯಾ ಹೇಗೆ? ಇದು ಮೊಜೆಂಟಿಯೂ ಇದೆ. ಒಂದು 5 ಪೆಟ್ಟಿಗೆಯಲ್ಲಿ ಮೊಜೆಂಟಿ ಇದೆ. ಮೊಜೆಂಟಿ ಜೇನು ಅಂದರೆ ನಮ್ಮ ಈ ಜೇನಿಗಿಂತ ಸ್ವಲ್ಪ ಹುಳಿ ಜಾಸ್ತಿ. ಔಷಧಿಗೆ ಹೇಳಿ ಅದು ತುಂಬ ಉಪಯುಕ್ತ. ವರ್ಷಕ್ಕೊಮ್ಮೆ ತೆಗೆಯೋದಂತ? ವರ್ಷಕ್ಕೊಮ್ಮೆ ಅಲ್ಲ, ಒಂದು 2 ತಿಂಗಳಿಗೊಮ್ಮೆ ಎಲ್ಲ ತೆಗಿಬೋದು ಅದನ್ನು. ಅದು ಸಣ್ಣ ಸಫೂರದ ಒಂದು ಪೆಟ್ಟಿಗೆ. ಅದನ್ನು ಎತ್ತಿ ನೋಡುವಾಗ ಭಾರ ಇರ್ತದೆ. ಭಾರ ಇರುವಾಗ ಅದನ್ನು ಓಪನ್ ಮಾಡಿ ಸ್ಪೂನ್ನಲ್ಲಿ ತೆಗೆಯುವುದು, ಒಂದು ಪಾತ್ರಕ್ಕೆ ಹಾಕೋದು. ಅದರಲ್ಲಿ ಜೇನು ಇಡುವಂಥ ಜಾಗೆ ಉಂಟು ಅದರೊಳಗೆ, ಅದನ್ನು ಸ್ಪೂನ್ನಲ್ಲಿ ತೆಗಿಲಿಕ್ಕೆ ಆಗ್ತದೆ. ತೆಗೆದು ಅಷ್ಟೇ 1 ಗ್ಲಾಸಿನಷ್ಟು ಸಿಗ್ತದೆ, ಮಂದ ಜಾಸ್ತಿ. ಇವಾಗ ಆ ಜೇನಿನ ರಾಣಿಗಳು
ಪಾಲಾಗೋದು ಅಂತ ಇರ್ತದಲ್ಲ, ಆ ಸಂದರ್ಭದಲ್ಲಿ ನೀವು ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಿ? ಜೇನು ಇದರಲ್ಲಿ ಪಾಲಾಗುವ ಸಮಯದಲ್ಲಿ ಅದನ್ನು ಪಾಲು ಮಾಡಿದರೆ ಹೆಚ್ಚಿಗೆ ಪೆಟ್ಟಿಗೆಗಳನ್ನು ಇಡ್ಬೋದು, ಹೆಚ್ಚು ಕೂಟ ಮಾಡ್ಬೋದು. ಇದಕ್ಕೆಲ್ಲ ನಾನು ಹೋಗಲಿಲ್ಲ, ಅಂದರೆ ಸ್ವಲ್ಪ ಅದು ತೊಂದರೆ ಕೊಡ್ತದೆ. ಅದು ನನಗೆ ಕೊಟ್ಟಿದ್ರೆ, ಅಂದರೆ ಆಣಿ ಹಾಕಿದರೆ ಎಲ್ಲ ಬಾತು ಹೋಗ್ತದೆ, ಮತ್ತೆ ಹೊರಗೆ ಒಂದು 8 ದಿವಸಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗೆ ಅದಕ್ಕೆಲ್ಲ ಹೋಗುದಿಲ್ಲ, ಮತ್ತೊಂದು ಪೆಟ್ಟಿಗೆಯಲ್ಲಿ ಕೂತ್ಕೊಳ್ತದೆ. ಅಂದರೆ ಈಗ ನೀವು ವಯಸ್ಸು 83 ಅಂತ ಹೇಳಿದ್ರೆ, ಈಗಲೂ ಸಹ ನೀವು ಇಷ್ಟೆಲ್ಲ ಕೃಷಿ ಮಾಡೋದು ನಿಜಕ್ಕೂ ಶ್ಲಾಘನೀಯ, ಮಾದರಿ ಅಂತ ಹೇಳ್ಬೋದು. ಇವಾಗ ತರಕಾರಿ ಸಹ ಮಾಡ್ತೀರಿ ಅಂತ ಹೇಳಿದ್ರೆ, ಯಾವೆಲ್ಲ ತರಕಾರಿ ಬೆಳಿತೀರಿ? ತರಕಾರಿ ಮಳೆಗಾಲದಲ್ಲಿ ಎಲ್ಲ ತರಕಾರಿಗಳನ್ನು ಮಾಡ್ತೇನೆ. ಯಾವುದು ಅಲಸಂಡೆ, ಬೆಂಡೆ, ದಾರ್ಲೆ, ಪಡ್ವಲಕಾಯಿ ಎಲ್ಲ ಅಂಗಳದಲ್ಲಿ ಕೂಡಿದಷ್ಟು ಮಾಡ್ತೇನೆ. ಮತ್ತು ಚಳಿಗಾಲದಲ್ಲಿ ಮಾಡ್ತೀರಾ? ಚಳಿಗಾಲದಲ್ಲಿ ಇಲ್ಲ, ಅದೆಲ್ಲ ಜೂನ್ನಲ್ಲಿ ಮಾಡಿದರೆ ಸಾಧಾರಣ ಸೆಪ್ಟೆಂಬರ್ ಅಕ್ಟೋಬರ್ಗೆ ಅದು ಮುಗಿಯಿತು. ಅದು ಹೇಗೆ ಎರುವಡಿ ಕಟ್ಟಿ ಮಾಡ್ತೀರಾ ಮಳೆಗಾಲದಲ್ಲಿ? ಇಲ್ಲ, ಬರೀ ಅಂಗಳದಲ್ಲಿ ಕಸ ಅದನ್ನು ನಡುವ ಇದು ಬೀಜ ಹಾಕಿ ಗಿಡ ಮಾಡಿ ಅದರಲ್ಲಿ ಕೋಲು ಅದಕ್ಕೆ ಆಧಾರ ಕೊಟ್ಟು ಹಾಗೆ ಮಾಡುವಂಥದ್ದು. ಅಂದ್ರೆ ನೀವು ಮೊದಲಿಂದ ಯಾವ ರೀತಿ ಮಾಡಿಕೊಂಡು ಬಂದರೆ ಅದನ್ನೇ ಮುಂದುವರಿಸ್ತಾರೆ? ಹೌದು, ಮೊದಲಿನ ಕಾಲದಲ್ಲಿ ಹೇಗೆ ಅದೇ ಥರ ಮಾಡ್ತಾ ಇದ್ದೇವೆ. ಮಂಗನ ಉಪದ್ರ, ಹಾವಳಿ ಏನಾದ್ರೂ ಈಗ ಸಾಮಾನ್ಯ ಈಗ ಕಾಡು ಕಡಿಮೆ ಆಗ್ತಾ ಇರುವಾಗ ಕಾಡಿನ ಪ್ರಾಣಿಗಳೆಲ್ಲ ನಾಡಿಗೆ ಬರ್ತಾ ಇವೆ. ನವಿಲುಗಳಾಗ್ಲಿ, ಮಂಗಗಳಾಗ್ಲಿ, ಹಂದಿ, ಇಂತಹ ಕಾಟಗಳಿವೆಯಾ? ಮರದಲ್ಲಿ ಮಂಗನ ಕಾಟ ಏನಿಲ್ಲ, ಆದರೆ ಅದರ ಅಡಿಯಲ್ಲಿ ಹಂದಿಯ ಕಾಟ ಉಂಟು. ತೆಂಗಿನಕಾಯಿ ಕೆಳಗೆ ಬಿದ್ದರೆ ನಮಗೆ ಸಿಕ್ಕುವುದಿಲ್ಲ. ಅದು ತೋಟದಲ್ಲಿ ಹೋಗುವಾಗ ಅಲ್ಲಿ ಸಿಪ್ಪೆ ಸುಲಿದು ಜಾಗ ಸಿಗ್ತದೆ. ತೆಂಗಿನಕಾಯಿಗೂ ಸಹ ತೆಂಗಿನಕಾಯಿ ಹಂದಿ ಬಂದರೆ ಅದರ ಅಲ್ಲಿ ಎಲ್ಲಿ 2-3 ಕಡೆ ಬಿದ್ದ ತೆಂಗಿನಕಾಯಿ ಅದು ಸಿಪ್ಪೆ ತೆಗೆದು ಅದರ ಗೆರಟೆಯನ್ನು ಕೂಡ ಅದನ್ನು ರೌಂಡ್ ಆಗಿ ಕಟ್ ಮಾಡಿ ಅದರ ಒಳಗಿನ ತಿರುಳನ್ನೆಲ್ಲ ತಿಂತದೆ. ಅಂದ್ರೆ ತರಕಾರಿಗಳು ಉಪದ್ರ ಕೊಡ್ತಾವ ಹೇಗೆ? ತರಕಾರಿ ನಮ್ಮ ಅಂಗಳದಕ್ಕೆ ಕಾಂಪೌಂಡ್ ಇರುವ ಕಾರಣ ಪ್ರಾಣಿಗಳು ಯಾವುದು ಬರುವುದಿಲ್ಲ. ಅಪರೂಪದಲ್ಲಿ ನವಿಲು ಬರ್ತದೆ, ಅದು ಬಂದರೆ ಗೊತ್ತಾಗ್ತದೆ, ಅದನ್ನು ಓಡಿಸ್ತೇವೆ. ಅಂದ್ರೆ ತೋಟದಲ್ಲಿರುವ ಅಡಿಕೆಯ ಬುಡದಲ್ಲಿ ಏನು ಹಂದಿಗಳು ಉಪದ್ರ ಮಾಡ್ತಾವ? ಭಯಂಕರ. ಮರವನ್ನು ಇದು ಬುಡದಲ್ಲಿ ಎಂತ ಮಾಡುವುದಿಲ್ಲ. ಬಾಳೆ ಗಿಡ ಇತ್ತು, ಬಾಳೆ ಒಂದು ಇಡುವುದಿಲ್ಲ. ಬಾಳೆ ಗಿಡ ನಮಗೆ ಒಂದು ಸಿಕ್ಕುವುದಿಲ್ಲ. ಬಾಳೆ ಗಿಡ ಏನಿಲ್ಲ ಅಂದ್ರೆ ಹಾಕಿದ್ದನ್ನೆಲ್ಲ ಹಂದಿ ಉಪದ್ರ. ಅದಕ್ಕಿರುವ ಪರಿಹಾರ ಮಾರ್ಗಗಳೇನಾದ್ರು ನೋಡಿದ್ದೀರಾ? ಅದಕ್ಕೆ ಪರಿಹಾರ ಸಣ್ಣ ಸಣ್ಣ ಪರಿಹಾರ ಎಲ್ಲ ಉಂಟು, ಅದೆಲ್ಲ ಏನು ಅದಕ್ಕೆ ಪ್ರಯೋಜನ ಆಗುವುದಿಲ್ಲ. ಇನ್ನೀಗ ಒಂದು ನೆಟ್ಟಿನ ಥರ ಸರಿಗೆ ಥರದ್ದು ಒಂದು ಉಂಟು, ಅದನ್ನು ತೋಟದ ಸುತ್ತಲೂ ಹಾಕಬೇಕಾಗುತ್ತದೆ. ಈಗ ಸಾಮಾನ್ಯ ಇಂತಹ ಉಪಟಳಗಳು, ಉಪದ್ರಗಳು ಒಬ್ಬರಿಗೆ ಅಂತಲ್ಲ, ಅಲ್ಲಿರೋ ಊರಿನವರಿಗೆ ಇರುವಂತದ್ದು. ಆ ಸಂದರ್ಭದಲ್ಲಿ ಎಲ್ಲರೂ ಸೇರಿ ಏನಾದರೂ ಪರಿಹಾರ ಕಂಡುಕೊಳ್ಳೋದೇನಾದರೂ ಮಾಡಿದ್ದೀರಾ? ಆ ಥರ ಪರಿಹಾರಕ್ಕೆ ಏನೂ ಇಲ್ಲ. ಎಲ್ಲ ತೋಟ ಒಬ್ಬರಿಂದ ಮತ್ತೊಂದು ತೋಟ ಸ್ವಲ್ಪ ದೂರ ಇದೆ. ಒಟ್ಟಿಗೆ ಸೇರಿ ಮಾಡುವಂಥದ್ದು ಅಲ್ಲ ಅದು. ಅದು ಗುಡ್ಡಕ್ಕೆ ಎಲ್ಲ ಬೇಲಿ ಮಾಡಿ ಅದು ಭಾರಿ ಕಷ್ಟ. ಅದು ನಿಮ್ಮ ಮನೆ ಇರೋದು ಕೇರಳದಲ್ಲಿ, ಕೃಷಿಗಾಗಿ ನಿಮ್ಮ ಕೇರಳ ಸರ್ಕಾರದಿಂದ ಏನಾದರೂ ಸ್ಕೀಮುಗಳು ಇಂಥದ್ದರ ತಾವು ಅದರ ಫಲಾನುಭವಿಗಳು ಸೆಂಟ್ರಲ್ನಿಂದ ಇದೀಗ ಫಸಲು ವಿಮಾ ಯೋಜನೆ ಅಂತ ಒಂದು ಉಂಟಲ್ಲ, ಅದು 2 ಸಲ ಸಿಕ್ಕಿತ್ತು. ಈಗ ಹೇಗೆ ಯಾವ ರೀತಿ ತಾವು ಅದು ಪಡ್ಕೊಂಡ್ರೆ? ಅದವರಿಗೆ ತೋಟದ ಜಾಗ ಅದು ಇರುವುದು ಕಾಳುಮೆಣಸಿಗೆ ಮತ್ತು ಅಡಿಕೆಗೆ ಮಾತ್ರ. ಅದು ಎಷ್ಟು ಮರ ಎಷ್ಟು ಗಿಡ ಉಂಟು ಅಂತ ಅವರಿಗೆ ಕೊಡಬೇಕು ಲೆಕ್ಕ. ಅದು ಮತ್ತೆ ಅವರು ಲೆಕ್ಕಾಚಾರ ಮಾಡಿ ಅವರು ಕೊಡುವಂಥದ್ದು. ಅಂದರೆ ಬಂದು ನೋಡ್ತಾರಾ ಮನೆಗೆ? ನೋಡುವಂಥದ್ದಿಲ್ಲ, ಅದನ್ನು ಅವರು ಸರ್ವೆ ಅವರು ಮಾಡುವುದಂತೆ. ಅದು ತಾವು ಫಲಾನುಭವಿಗಳಾದರೆ ಅದು ಹೌದು. ಈಗ 2 ವರ್ಷ ಆಯ್ತು ಸಿಕ್ಕೋದು. ಬೇರೆ ಯಾವ ರೀತಿಯಾದರೂ ಸ್ಕೀಮ್ ಏನಾದರೂ ಇದೆಯಾ? ಬೇರೆ ಫರ್ಟಿಲೈಸರ್ಗೆ ಎಲ್ಲ ಸಬ್ಸಿಡಿ ಉಂಟು ನಮ್ಮ ಕೇರಳದಲ್ಲಿ. ಅದನ್ನು ನಾನು ಹಾಕುವುದಿಲ್ಲ, ಅಂದರೆ ಅದೆಲ್ಲ ಇದಲ್ಲ, ಯಾವುದು ಸಾವಯವ ಅಲ್ಲ, ಅದರಿಂದ ರಾಸಾಯನಿಕ, ಆದ್ದರಿಂದ ನಾನು ಅದನ್ನು ಹಾಕುವುದಿಲ್ಲ. ಅಂದರೆ ತಮ್ಮದು ಕೃಷಿ ಸಾವಯವ ಕೃಷಿ ಅಂತ ತಾವು ಹೇಳ್ತಾ ಇದ್ದೀರಿ. ಸಾವಯವ ಕೃಷಿಯಲ್ಲೇ ಪಾರಂಪರಿಕವಾದ ಕೃಷಿಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ಇಷ್ಟೆಲ್ಲ 83 ವಯಸ್ಸಾಗಿರುವಾಗ, ಅಂದರೆ ಬಹಳಷ್ಟು ವರ್ಷದ ಕೃಷಿ ಅನುಭವ ತಮಗಿದೆ. ಈ ಸಂದರ್ಭದಲ್ಲಿ ಒಂದು ಕೃಷಿಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈ ಸಾವಯವ ಗೊಬ್ಬರವನ್ನೇ ಎಲ್ಲರೂ ಉಪಯೋಗ ಮಾಡಿದರೆ ಭಾರಿ ಒಳ್ಳೆಯದು. ಅಂದರೆ ಮಣ್ಣಿನ ಸಾರ ಎಲ್ಲ ಹೋಗ್ತದೆ. ಸಾವಯವ ಗೊಬ್ಬರ ಬೇರೆ, ಹಟ್ಟಿ ಗೊಬ್ಬರ ಅಂಥದ್ದನ್ನೆಲ್ಲ ಹಾಕಿ ಹಳೆಯ ಕ್ರಮದ ಕೃಷಿಯೇ ಬಹಳ ಉತ್ತಮ ಅಂತ ನನ್ನ ಅಭಿಪ್ರಾಯ. ಬಹಳ ಸಂತೋಷ. ತಾವು ಈಗ 83 ವಯಸ್ಸಿನವರು, ಚಿರ ಯುವಕರ ಹಾಗೆ ಕೃಷಿ ಮಾಡ್ತಾ ಇದ್ದೀರಿ. ತುಂಬ ಸಂತೋಷ. ತಮ್ಮ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ಅಂದರೆ ಸಾಮಾನ್ಯ ಒಂದು 60 ವರ್ಷ ಆದ ಕೂಡಲೇ ಎಲ್ಲರೂ ಸಾಕಿನ್ನು ಕೃಷಿ ನನಗೆ ಅಂತ ಹೇಳಿ ಕೂತ್ಕೊಂಡು
ತಾವು ಹಾಗಲ್ಲ, ತಾವು ಡ್ರೈವಿಂಗ್ ಮಾಡ್ತೀರಿ, ಮತ್ತು ತೋಟಕ್ಕೆ ಹೋಗ್ತೀರಿ, ಕೆಲಸದವರ ಜೊತೆ ದುಡಿತೀರಿ. ನಿಮ್ಮ ಮಾತುಗಳನ್ನು ಕೇಳುವಾಗ ಬಹಳಷ್ಟು ಖುಷಿ ಆಗ್ತದೆ. ಒಂದು ಕೃಷಿ ಅಂದರೆ ಖುಷಿ ತಮ್ಮ ಮುಖದಲ್ಲಿ ಕಾಣ್ತಾ ಇದೆ. ಧನ್ಯವಾದಗಳು. ನಮಸ್ಕಾರಗಳು. ಇದುವರೆಗೆ ಶ್ಯಾಮ್ ಭಟ್ ಮಳಿ ಅವರ ಸಮಗ್ರ ಕೃಷಿ ಅನುಭವದ ಕುರಿತು ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ರಜನಿ ಭಟ್. ಈಗ ಕೇಳಿ ಕೃಷಿ ಮಾಹಿತಿ. ದೇಶದಲ್ಲಿ ಹೆಚ್ಚುತ್ತಾ ಇರುವಂತಹ ಜನಸಂಖ್ಯೆಗೆ ಆಹಾರವನ್ನು ಒದಗಿಸುವ ನಿಟ್ಟಿನಲ್ಲಿ ಕೃಷಿಯಲ್ಲಿ ಅತಿ ಹೆಚ್ಚಾಗಿ ಬಳಸಲಾಗ್ತಾ ಇರುವಂತಹ ರಸಗೊಬ್ಬರ ಮತ್ತು ಪೀಡನಾಶಕಗಳಿಂದಾಗಿ ಪರಿಸರ ಸಾಕಷ್ಟು ಮಲಿನಗೊಳ್ತಾ ಇದೆ. ನೆಲ, ಜಲ ಮತ್ತು ವಾಯು ಕೂಡ ಮಾಲಿನ್ಯಗೊಂಡು ಇಂದು ಕೃಷಿಯು ಅನೇಕ ಸವಾಲುಗಳನ್ನು ಎದುರಿಸುವಂತಹ ಸ್ಥಿತಿಯಲ್ಲಿದೆ. ಇದರಿಂದಾಗಿ ಕೀಟ ಮತ್ತು ರೋಗಗಳು ರಾಸಾಯನಿಕಗಳಿಗೆ ನಿರೋಧಕತೆಯನ್ನು ಬೆಳೆಸಿಕೊಂಡು ಅವುಗಳ ನಿಯಂತ್ರಣ ಕಷ್ಟವಾಗ್ತಾ ಇದೆ. ಹಾಗಾಗಿ ರಾಸಾಯನಿಕದ ಬದಲಾಗಿ ಪರ್ಯಾಯ ಸಸ್ಯ ಸಂರಕ್ಷಣಾ ವಿಧಾನಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಪರಿಸರ ಮಾಲಿನ್ಯವನ್ನು ತಡೆಗಟ್ಟುವಂತಹದ್ದು ಪರಿಸರ ಸ್ನೇಹಿ ಸಸ್ಯ ಸಂರಕ್ಷಣಾ ವಿಧಾನದ ಮೂಲ ಉದ್ದೇಶವಾಗಿದೆ ಅಂತ ಹೇಳ್ಬೋದು. ಇದರಲ್ಲಿ ಸ್ವಚ್ಛ ಬೇಸಾಯ ಕ್ರಮವನ್ನು ಅನುಸರಿಸುವಂತಹದ್ದು, ಆಸರೆ ಸಸ್ಯಗಳನ್ನು ನಾಶಪಡಿಸುವಂತಹದ್ದು, ವ್ಯವಸ್ಥಿತವಾಗಿ ನೀರು ಮತ್ತು ಗೊಬ್ಬರದ ನಿರ್ವಹಣೆ ಮಾಡುವಂತಹದ್ದು, ಬೆಳೆಗಳ ಪರಿವರ್ತನೆ, ಬೆಳೆ ಪದ್ಧತಿಗಳು, ಮಿಶ್ರ ಬೆಳೆಗಳು, ಸರಿಯಾದಂತಹ ನಾಟಿಯ ಸಮಯ, ರೋಗ ನಿರೋಧಕ ತಳಿಗಳ ಬಳಕೆ, ಇವಲ್ಲದೆ ಭೌತಿಕವಾಗಿ ಹಾಗೂ ಯಾಂತ್ರಿಕ ಕ್ರಮಗಳಿಂದ ಪೀಡೆಗಳನ್ನು ನಿರ್ವಹಣೆ ಮಾಡಿ ಬೆಳೆಗಳಿಗೆ ರೋಗ ಮತ್ತು ಕೀಟಗಳಿಂದ ಆರ್ಥಿಕ ನಷ್ಟವಾಗುವುದನ್ನು ಕೂಡ ತಡೆಗಟ್ಟಬಹುದಾಗಿದೆ. ಕೆಲವೊಂದು ಪರಿಸರ ಸ್ನೇಹಿ ಕೀಟ ಮತ್ತು ರೋಗ ನಿರ್ವಹಣಾ ವಿಧಾನಗಳ ಬಗ್ಗೆ ಮಾಹಿತಿಯನ್ನು ಹೇಳೋದಿದ್ರೆ, ಮಾಗಿ ಉಳುಮೆಯನ್ನು ಮಾಡುವಂತಹದ್ದು ಒಂದು ಪ್ರಮುಖವಾದಂತಹ ಬೇಸಾಯ ಕ್ರಮ. ಮಾಗಿ ಉಳುಮೆಯಿಂದ ಹಿಂದಿನ ಬೆಳೆಯ ಉಳಿಕೆಯಿಂದ ಮಣ್ಣಿನಲ್ಲಿರುವಂತಹ ಕೀಟದ ಮೊಟ್ಟೆಗಳು, ಮರಿಹುಳುಗಳು, ರೋಗಕಾರಕ ಕಳೆಗಳ ಬೀಜಗಳು ಸೂರ್ಯನ ರಶ್ಮಿಗೆ ಒಡ್ಡುವುದರಿಂದ ಮಣ್ಣಿನಿಂದ ಪ್ರಸಾರವಾಗುವಂತಹ ರೋಗ ಮತ್ತು ಕೀಟಗಳನ್ನು ನಿರ್ವಹಿಸಬಹುದು. ಸಾಗುವಳಿ ಪದ್ಧತಿಯಲ್ಲಿ ವಿಶೇಷವಾಗಿ ಭತ್ತದಲ್ಲಿ ನಾಟಿ ಮಾಡುವಾಗ ಪ್ರತಿ 8 ಸಾಲಿನ ಅಂತರದಲ್ಲಿ 2 ಸಾಲು ನಾಟಿ ತಪ್ಪಿಸಿ ಜಾಗ ಬಿಡುವುದರಿಂದ ಕಂದು ಜಿಗಿ ನಿರ್ವಹಣೆಯನ್ನು ಮಾಡಬಹುದು. ಭತ್ತದ ಗದ್ದೆಯ ಸುತ್ತ ಕಳೆ ಮತ್ತು ಆಶ್ರಯ ಸಸ್ಯಗಳನ್ನು ಸ್ವಚ್ಛಗೊಳಿಸುವುದರಿಂದ ಹಾಗೂ ಪ್ರತಿ ಎಕರೆಗೆ ಸುಮಾರು 800 ಕಿಲೋದಷ್ಟು ಭತ್ತದ ಹೊಟ್ಟಿನ ಬೂದಿಯನ್ನು ಕೆಸರು ಮಡಿಯೊಂದಿಗೆ ಹಾಕುವುದರಿಂದ ಬೆಂಕಿ ರೋಗವನ್ನು ತಡೆಗಟ್ಟಬಹುದು. ಹಾಗೆಯೇ ಹತ್ತಿ ಬೆಳೆಯಲ್ಲಿ ಬೆಂಡೆ, ಚೆಂಡು ಹೂವು, ಸಾಸಿವೆಯನ್ನು ಅಂತರ ಬೆಳೆಯಾಗಿ ಬೆಳೆಯುವುದರಿಂದ ರಸ ಹೀರುವ ಕೀಟಗಳನ್ನು ತಡೆಗಟ್ಟಬಹುದು. ಅದರಂತೆ ಟೊಮೆಟೊದಲ್ಲಿ ಸಾಸಿವೆ ಮತ್ತು ಚೆಂಡು ಹೂವನ್ನು 4 ಸಾಲುಗಳಿಗೆ ಒಂದರ ಹಾಗೆ ಮತ್ತು ಹೊಲದ ಸುತ್ತ ಬೆಳೆಯುವುದರಿಂದ ಬೇರುಗಂಟು ಜಂತುರೋಗಕ್ಕೆ ಆಕರ್ಷಕ ಬೆಳೆಗಳಾಗಿ ಇವುಗಳನ್ನು ನಿರ್ವಹಣೆ ಮಾಡಬಹುದು. ಇನ್ನೊಂದು ಪ್ರಮುಖವಾದಂತಹ ಕ್ರಮ ಅಂತಂದರೆ ಲಿಂಗಾಕರ್ಷಕ ಬಲೆಗಳ ಬಳಕೆಯನ್ನು ಮಾಡುವಂತಹದ್ದು. ಲೈಂಗಿಕ ಸಂಪರ್ಕಕ್ಕೆ ಸಿದ್ಧವಾಗಿರುವಂತಹ ಹೆಣ್ಣು ಪತಂಗಗಳು ಅಥವಾ ದುಂಬಿಗಳು ಒಂದು ನಿರ್ದಿಷ್ಟವಾದಂತಹ ವಾಸನೆಯನ್ನು ವಿಸರ್ಜಿಸುತ್ತವೆ. ಈ ದ್ರವದ ರಾಸಾಯನಿಕ ಸಂಯೋಜನೆಗಳನ್ನು ಉಪಯೋಗಿಸಿಕೊಂಡು ಕೃತಕ ರೀತಿಯಲ್ಲಿ ಮೋಹಕ ಬಲೆಗಳನ್ನು ಉತ್ಪಾದಿಸಿ ಗಂಡು ಪತಂಗಗಳನ್ನು ಆಕರ್ಷಿಸಿ ನಾಶಪಡಿಸಬಹುದು. ಉದಾಹರಣೆಗೆ ತೊಗರಿ, ಅವರೆ, ಕಡಲೆ ಮತ್ತು ಹತ್ತಿಕಾಯಿ ಕೊರಕ ಲಿಂಗಾಕರ್ಷಕ ಬಲೆಗಳನ್ನು ಪ್ರತಿ ಎಕರೆಗೆ ಸುಮಾರು 8 ಬಲೆಗಳನ್ನು ಬಳಸಬಹುದು. ತೆಂಗಿನ ರೈನೋಸಿರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳ ಆಕರ್ಷಕ ಬಲೆಗಳನ್ನು ಪ್ರತಿ ಎಕರೆಗೆ ಸುಮಾರು 2 ರಿಂದ 3 ಬಲೆಗಳನ್ನು ಬಳಸಬಹುದು. ಬದನೆಕಾಯಿ ಮತ್ತು ಕಾಂಡ ಕೊರಕ ನಿರ್ವಹಣೆಗಾಗಿ ನಾಟಿ ಮಾಡಿದ 15 ದಿವಸಗಳಲ್ಲಿ ಎಕರೆಗೆ 12 ರಿಂದ 16 ಲೂಸಿನ್ ಲ್ಯೂರ್ ಬಲೆಗಳನ್ನು ಬಳಸಬಹುದು. ಮಾವಿನ ಹಣ್ಣಿನ ನೊಣ, ಹೀರೆಕಾಯಿ, ಹಾಗಲಕಾಯಿ ಮತ್ತು ಕಲ್ಲಂಗಡಿ ಹಣ್ಣಿನ ನೊಣದ ಆಕರ್ಷಣೆಗೆ ಪ್ರತಿ ಎಕರೆಗೆ ಸುಮಾರು 8 ಬಲೆಗಳನ್ನು ಬಳಸಬಹುದು. ಹಾಗೆಯೇ ಟ್ರೈಕೋಡರ್ಮ ಎನ್ನುವಂಥದ್ದು ಇನ್ನೊಂದು ಪ್ರಮುಖವಾದಂತಹ ಜೈವಿಕ ಶಿಲೀಂಧ್ರ. ಇದರ ಬಳಕೆಯನ್ನು ಮಾಡಿಕೊಂಡು ಹಲವಾರು ರೋಗವನ್ನು ನಿಯಂತ್ರಣ ಮಾಡಬಹುದು. ಟ್ರೈಕೋಡರ್ಮ ಶಿಲೀಂಧ್ರವು ಸೂಕ್ಷ್ಮಜೀವಿಗಳಲ್ಲಿ ಒಂದು ಜಾತಿಯಾಗಿದೆ. ಇದು ಎಲ್ಲ ತರಹದ ಬೆಳೆಗಳ ಮಣ್ಣಿನಲ್ಲಿ ಇರ್ತದೆ. ಈ ಟ್ರೈಕೋಡರ್ಮವು ಮಣ್ಣಿನಿಂದ ಬರುವಂತಹ ಸಸ್ಯ ರೋಗಕ್ಕೆ ಕಾರಣವಾದ ಶಿಲೀಂಧ್ರದ ವಿರುದ್ಧ ಹೋರಾಡುವ ಶಕ್ತಿಯನ್ನು ಹೊಂದಿರುವ ಪರಿಸರ ಸ್ನೇಹಿಯಾದಂತಹ ಶಿಲೀಂಧ್ರವಾಗಿದೆ. ಇದನ್ನು ಬಳಸುವಂತಹ ವಿಧಾನ ಈ ರೀತಿಯಾಗಿದೆ. 1 ಕಿಲೋ ಟ್ರೈಕೋಡರ್ಮವನ್ನು ಸುಮಾರು 100 ಕಿಲೋದಷ್ಟು ಚೆನ್ನಾಗಿ ಕಳಿತ ಕೊಟ್ಟಿಗೆ ಗೊಬ್ಬರ ಇಲ್ಲವೇ ಕಾಂಪೋಸ್ಟ್ ಗೊಬ್ಬರದಲ್ಲಿ ಮಿಶ್ರಣ ಮಾಡಿ ತಂಪಾದ ಜಾಗದಲ್ಲಿ ಗೋಣಿಚೀಲ ಹೊದಿಕೆಯಿಂದ ಸುಮಾರು 15 ರಿಂದ 20 ದಿವಸಗಳ ಕಾಲ ಮುಚ್ಚಿ ಇಡಬೇಕು. ಪ್ರತಿ 4 ದಿವಸಗಳಿಗೆ ಒಂದು ಸಾರಿ ಮರು ಮಿಶ್ರಣ ಮಾಡುವುದರಿಂದ ಟ್ರೈಕೋಡರ್ಮ ಸಂಖ್ಯೆಯೂ ಕೂಡ ಹೆಚ್ಚಾಗ್ತದೆ.
ಇಂತಹ ಕಾಂಪೋಸ್ಟ್ ಮಿಶ್ರಿತ ಮಿಶ್ರಣವನ್ನು ಬಿತ್ತನೆಗೆ ಮುಂಚೆ ಮಣ್ಣಿಗೆ ಬೆಳೆಗಳಿಗೆ ಸೇರಿಸುವುದರಿಂದ ಮಣ್ಣಿನಿಂದ ಪ್ರಸಾರವಾಗುವಂತಹ ಬುಡಕೊಳೆ ರೋಗ, ಬೇರುಕೊಳೆ ರೋಗ, ಗಡ್ಡೆಕೊಳೆ ರೋಗ ಹಾಗೂ ಸೊರಗು ರೋಗದಂತಹ ರೋಗಗಳನ್ನು ತಡೆಗಟ್ಟಬಹುದು. 10 ಗ್ರಾಂ ಟ್ರೈಕೋಡರ್ಮವನ್ನು 1 ಕಿಲೋ ಬಿತ್ತನೆ ಬೀಜಕ್ಕೆ ಬೀಜೋಪಚಾರ ಮಾಡಿಯೂ ಕೂಡ ಬಳಸಬಹುದು. ಇನ್ನೊಂದು ಜೀವಾಣು ಅಂತಂದರೆ ಸುಡೋಮೊನಾಸ್ ಎನ್ನುವಂತಹದ್ದು. ಇದು ಸಸ್ಯ ಬೆಳವಣಿಗೆ ಪ್ರಚೋದಕವಾಗಿ ಕೆಲಸ ಮಾಡ್ತದೆ. ಇದು ಒಂದು ದುಂಡಾಣು ಅಥವಾ ಬ್ಯಾಕ್ಟೀರಿಯಾವಾಗಿದೆ. ಎಲ್ಲ ಥರದ ಮಣ್ಣಿನಲ್ಲಿ ಇದು ಇರ್ತದೆ. ಈ ಬ್ಯಾಕ್ಟೀರಿಯಾವು ಮಣ್ಣಿಗೆ ಬಳಸುವುದರಿಂದ ಮಣ್ಣಿನಿಂದ ಬರುವಂತಹ ಸಸ್ಯ ರೋಗಕ್ಕೆ ಕಾರಣವಾದ ಬ್ಯಾಕ್ಟೀರಿಯಾ ಮತ್ತು ಜಂತು ಹುಳ ವಿರುದ್ಧ ಹೋರಾಡುವಂತಹ ಶಕ್ತಿಯ ಜೊತೆಗೆ ಸಸ್ಯಗಳ ಬೆಳವಣಿಗೆಯನ್ನು ಪ್ರಚೋದಿಸಿ ರೋಗ ನಿರೋಧಕ ಶಕ್ತಿಯನ್ನು ಕೊಡುತ್ತದೆ. ಸುಡೋಮೊನಾಸ್ ಫ್ಲೋರಸೆನ್ಸ್ ಈ ಬ್ಯಾಕ್ಟೀರಿಯಾವನ್ನು ಬಳಸುವಂತಹ ವಿಧಾನ ಈ ರೀತಿಯಾಗಿದೆ. 1 ಕಿಲೋ ಸುಡೋಮೊನಾಸ್ ಫ್ಲೋರಸೆನ್ಸ್ ಇದನ್ನು ಸುಮಾರು 100 ಕಿಲೋದಷ್ಟು ಚೆನ್ನಾಗಿ ಕಳಿತ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರದಲ್ಲಿ ಮಿಶ್ರಣ ಮಾಡಿ ತಂಪಾದ ಜಾಗದಲ್ಲಿ ಗೋಣಿಚೀಲ ಹೊದಿಕೆಯಿಂದ 15ರಿಂದ 20 ದಿವಸಗಳ ಕಾಲ ಮುಚ್ಚಿಡಬೇಕು. ಪ್ರತಿ 4 ದಿವಸಗಳಿಗೆ ಒಂದು ಸಾರಿ ಅದನ್ನು ಮರು ಮಿಶ್ರಣ ಮಾಡಬೇಕು. ಇಂತಹ ಕಾಂಪೋಸ್ಟ್ ಮಿಶ್ರಿತ ಮಿಶ್ರಣವನ್ನು ಬಿತ್ತನೆಗೆ ಮುಂಚೆ ಮಣ್ಣಿಗೆ ಬೆಳೆಗಳಿಗೆ ಅನುಸಾರವಾಗಿ ಬಳಸಬಹುದು ಅಥವಾ ಬೀಜೋಪಚಾರವನ್ನು ಕೂಡ ಮಾಡಬಹುದು. ಹಾಗೆಯೇ ಬೇವು ಆಧಾರಿತ ಕೀಟನಾಶಕಗಳನ್ನು ಕೂಡ ಬಳಕೆ ಮಾಡಬಹುದು. ಸಸ್ಯ ರೋಗ ಮತ್ತು ಕೀಟಗಳ ಹತೋಟಿ ಗುಣವಿರುವ ಸಾವಿರಾರು ಜಾತಿ ಗಿಡ ಮರಗಳಲ್ಲಿ ಬೇವು ಅತ್ಯಂತ ಉಪಯುಕ್ತವಾದಂತಹ ಔಷಧಿಯ ಗಿಡವಾಗಿದೆ. ಬೇವಿನ ಎಲೆ, ಬೇವಿನ ಬೀಜ, ಬೇವಿನ ಎಣ್ಣೆ, ಕಾಂಡ ಹಾಗೂ ಕಾಯಿ ಇವು ಔಷಧಿಯ ಗುಣಗಳನ್ನು ಹೊಂದಿದೆ. 5% ಬೇವಿನ ಕಷಾಯವನ್ನು ತಯಾರಿಸುವಂತಹ ವಿಧಾನ ಅಂತಂದರೆ 5 ಕಿಲೋಗ್ರಾಂನಷ್ಟು ಒಣಗಿಸಿದಂತಹ ಬೇವಿನ ಬೀಜವನ್ನು ಎಣ್ಣೆಯು ಹೊರಬರದ ಹಾಗೆ ಹಗುರವಾಗಿ ಕುಟ್ಟಿ ಪುಡಿ ಮಾಡಿಕೊಳ್ಬೇಕು. ಒಂದು ತೆಳುವಾದಂತಹ ಬಿಳಿ ಬಟ್ಟೆಯಲ್ಲಿ ಪುಡಿಯನ್ನು ಹಾಕಿ ಗಂಟು ಕಟ್ಟಿ ಸುಮಾರು 10 ಲೀಟರ್ ನೀರಿನಲ್ಲಿ 8ರಿಂದ 10 ಗಂಟೆಗಳ ಕಾಲ ನೆನೆಯುವುದಕ್ಕಿಡಬೇಕು. ಅನಂತರ ಚಹಾ ಪುಡಿಯನ್ನು ಹಿಂಡುವಂತೆ ಇವುಗಳನ್ನು ಹಿಂಡಿ ಸೋಸಬೇಕು. ಹೀಗೆ ತಯಾರಾದಂತಹ ಪ್ರತಿ ಲೀಟರ್ ಕಷಾಯವನ್ನು 10 ಲೀಟರ್ ನೀರು ಮತ್ತು 10 ಗ್ರಾಂ ಸೋಪಿನ ಪುಡಿಯ ಜೊತೆಗೆ ಮಿಶ್ರಣ ಮಾಡಿ ಶಿಫಾರಸಿನ ಪ್ರಕಾರ ಬೆಳೆಗಳಿಗೆ ಸಿಂಪಡಿಸಬೇಕು. 1 ಎಕರೆ ಪ್ರದೇಶಕ್ಕೆ ಸುಮಾರು 200ರಿಂದ 250 ಲೀಟರ್ ಸಿಂಪರಣಾ ದ್ರಾವಣ ಬೇಕಾಗ್ತದೆ. ಇದಕ್ಕಾಗಿ ಸುಮಾರು 10ರಿಂದ 12 ಕಿಲೋದಷ್ಟು ಬೇವಿನ ಬೀಜವನ್ನು ಉಪಯೋಗಿಸಬೇಕಾಗ್ತದೆ. ಕೃಷಿ ಮಾಹಿತಿ ಇದುವರೆಗೆ ಕೇಳಿದಿರಿ. ಕಾರ್ಯಕ್ರಮದ ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1801-555 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ. ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ ಬಳತ್ತಿನವರೆಗೂ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ. ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1851 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಸರಿ ಶ್ರೋತೃಗಳೇ, ಇಲ್ಲಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮ ಭೇಟಿ. ನಮಸ್ಕಾರ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ.